ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವಿಸ್ತಾರವಾದ ವರ್ಷ ಭವಿಷ್ಯವನ್ನು ತಿಳಿಸುತ್ತೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂದೆ ಬಂದು ನಿಮಗೆ ತಲುಪುತ್ತದೆ. ಇಂದು ಏಪ್ರಿಲ್ 26, 2026 ಭಾನುವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ವಿಸ್ತಾರವಾದ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಸಾಮಾನ್ಯ ಗುಣಲಕ್ಷಣ ಹೇಗಿರುತ್ತೆ ಅಂದ್ರೆ ಇವ್ರದ್ದು ಮೇಷರಾಶಿಯವರ ಅಧಿಪತಿ ಮಂಗಳ ಆಗಿರೋದ್ರಿಂದ ಇಂದಿನ ದಿನ ಭಾನುವಾರ ಆಗಿರೋದ್ರಿಂದ ಸೂರ್ಯನ ಪ್ರಮುಖತೆ ಮತ್ತು ಮಂಗಳನ ಶೌರ್ಯ ಸಮ್ಮಿಶ್ರಣ ಆಗಿರುತ್ತೆ. ನಿಮ್ಮ ಮೇಲೆ ಸದಾ ಇವೆರಡರ ಪ್ರಭಾವ ಬೀಳುತ್ತೆ. ಹಾಗೆ ನೀವು ಹೆಚ್ಚು ಕ್ರಿಯಾಶೀಲರಾಗಿರ್ತೀರಾ. ಯಾವುದೇ ಕಠಿಣ ಕೆಲಸ ಆದರೂ ಎದುರಿಸುವ ಧೈರ್ಯ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ. ಇನ್ನು ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಉದ್ಯೋಗದ ದೃಷ್ಟಿಯಿಂದ ಈ ದಿನ ಬಹಳ ಮಿಶ್ರ ಫಲಗಳಿಂದ ಕೂಡಿದೆ. ಭಾನುವಾರ ರಜೆ ದಿನ ಆದ್ರೂ ನಿಮ್ಮ ಮನಸ್ಸಿನ ವಾರದ ಕೆಲಸದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರಾ ಮುಂದಿನ ವಾರ. ಹಾಗೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರೋರಿಗೆ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಯೋಚನೆ ರೂಪಿಸಲು ಒಳ್ಳೆ ದಿನ ಇವತ್ತು. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ನೀವು ಸೌಮ್ಯವಾಗಿ ವರ್ತಿಸಬೇಕು, ಇಲ್ದಿದ್ರೆ ನೀವು ಬಹಳ ಸಮಸ್ಯೆಯನ್ನು ಎದುರಿಸ್ತೀರಾ. ಹಾಗೆ ನಿಮ್ಮ ಕಾರ್ಯಕ್ಷಮತೆ ಬಗ್ಗೆ ಸ್ವಲ್ಪ ಅವರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಇವತ್ತು ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ಬಾಕಿ ಉಳಿದಿರೋ ಕೆಲಸಗಳನ್ನ ವಿಲೇವಾರಿ ಮಾಡ್ತೀರಾ. ಸೊ ಅದಕ್ಕೆ ಈ ಸಮಯನ ಬಳಸ್ಕೋತೀರಾ. ಇನ್ನ ಬಡ್ತಿ ಮತ್ತು ವರ್ಗಾವಣೆ ನಿರೀಕ್ಷಿಸೋರಿಗೆ ಈ ದಿನ ಗ್ರಹಗತಿಗಳು ಅದಕ್ಕೆ ಪೂರಕವಾದ ಸೂಚನೆಗಳು ನೀಡ್ತವೆ. ಇನ್ನು ವ್ಯಾಪಾರ ವ್ಯವಹಾರ ನೋಡೋದಾದ್ರೆ ಹಳೆ ಬಾಕಿ ವಸೂಲಾಗುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿರುತ್ತೆ. ಹಾಗೆ ಹೊಸ ಹೂಡಿಕೆ ಮಾಡೋ ಮುನ್ನ ಅನುಭವಸ್ಥರ ಸಲಹೆ ಪಡೆಯೋದು ಬಹಳ ಮುಖ್ಯ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಲಿ. ರಿಯಲ್ ಎಸ್ಟೇಟು, ನಿರ್ಮಾಣ ಕ್ಷೇತ್ರ ಈ ಥರದೆಲ್ಲ ಹೆಚ್ಚಿನ ಲಾಭ ಸಿಗತ್ತೆ ಇವತ್ತು. ಹಾಗೆ ನಿಮ್ಮ ಮಾತುಗಾರಿಕೆಯಿಂದ ಹೊಸ ಗ್ರಾಹಕರನ್ನು ಸೆಳೆಯುವಲ್ಲಿ ಬಹಳ ಯಶಸ್ಸು ಕೂಡ ಕಾಣ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ಸಮತೋಲನವಾಗಿರುತ್ತೆ. ಮನೆ ಅಲಂಕಾರಕ ಅಥವಾ ಕುಟುಂಬದ ಐಷಾರಾಮಿ ವಸ್ತುಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ನೀವು ಕಡಿವಾಣ ಹಾಕಿದ್ರೆ ನಿಮ್ಮ ಉಳಿತಿನ ಕಡೆ ನೀವು ಯೋಚನೆ ಮಾಡ್ತೀರಾ. ಇನ್ನು ಭವಿಷ್ಯ ದೃಷ್ಟಿಯಿಂದ ಸಣ್ಣ ಮುಟ್ಟದ ಉಳಿತಾಯ ಯೋಜನೆ ಇವತ್ತು ಒಳ್ಳೆಯ ದಿನ ಸೇವಿಂಗ್ಸ್ ಮಾಡೋಕ್ಕೆ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ ಪತಿ ಪತ್ನಿಯರ ನಡುವೆ ಸುಂದರವಾದ ಬಾಂಧವ್ಯ ಇರುತ್ತೆ ಇವತ್ತು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರ ಆಗಿ ಒಬ್ರಿಗೊಬ್ರು ಸಮಯ ಕೊಡೋಕೆ ಇಷ್ಟಪಡ್ತೀರಾ. ಇನ್ನು ಮಕ್ಕಳ ಶಿಕ್ಷಣದ ಬಗ್ಗೆ ಇಂದು ನೀವು ಮಹತ್ವದ ನಿರ್ಧಾರನೂ ತೆಗೆದುಕೊಂತೀರಾ. ಅವರ ಪ್ರಗತಿ ಕಂಡು ನಿಮಗೆ ಬಹಳಷ್ಟು ಸಂತೋಷ ಆಗತ್ತೆ. ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅವರ ಆಶೀರ್ವಾದ ನಿಮ್ಮ ಎಲ್ಲ ಅಡೆತಡೆಗಳನ್ನ ನಿವಾರಿಸತ್ತೆ. ಇನ್ನು ಪ್ರೇಮ ಜೀವನ ಹೇಗಿದೆ ಅಂದ್ರೆ ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ಸುದೀರ್ಘ ಕಾಲ ಅಥವಾ ಪ್ರವಾಸಕ್ಕೆ ಅಥವಾ ಹೊರಗಡೆ ಊಟಕ್ಕೆ ಹೋಗೋಕ್ಕೆ ಇದೆಲ್ಲ ಪ್ಲಾನ್ ಹಾಕೋತೀರಾ. ಒಂಟಿಯಾಗಿರುವ ಮೇಷರಾಶಿಯವರಿಗೆ ಹೊಸ ಪರಿಚಯಗಳು ಸ್ನೇಹಕ್ಕೆ ತಿರುಗತ್ತೆ. ಇನ್ನು ಆರೋಗ್ಯ ಕ್ಷೇಮ ನೋಡೋದಾದ್ರೆ ಸೂರ್ಯನ ಪ್ರಮುಖತೆಯಿಂದಾಗಿ ದೇಹದಲ್ಲಿ ಸ್ವಲ್ಪ ಉಷ್ಣಾಂಶ ಹೆಚ್ಚಾಗತ್ತೆ. ಸೊ ಹಾಗಾಗಿ ಸಾಕಷ್ಟು ನೀರು ಕುಡಿಬೇಕು, ತಾಜಾ ಹಣ್ಣು ಸೇವಿಸ್ಬೇಕು. ಇನ್ನು ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ರಾತ್ರಿ ನಿದ್ರೆ ಬರಲ್ಲ. ಸೊ ಧ್ಯಾನ ಯೋಗ ಮಾಡೋದ್ರಿಂದ ಮನಸ್ಸು ಶಾಂತಿ ಆಗತ್ತೆ. ಹಾಗೆ ಸ್ವಲ್ಪ ಹೊರಗಿನ ಆಹಾರ ಅವಾಯ್ಡ್ ಮಾಡಬೇಕು. ಜೀರ್ಣಕ್ರಿಯೆಯಲ್ಲಿ ತೊಂದರೆ ಬರೋ ಚಾನ್ಸಸ್ ಇದೆ, ಎಚ್ಚರವಾಗಿರಿ. ಇನ್ನು ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಹೆಚ್ಚಿನ ಪರಿಶ್ರಮ ಬಹಳ ಅವಶ್ಯಕತೆ. ಗಣಿತ ಮತ್ತೆ ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗಂತೂ ಸಂಶೋಧನಾತ್ಮಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ನಿಮ್ಮ ಗುರುಗಳ ಮಾರ್ಗದರ್ಶನ ಪಡೆಯಲು ಹಿಂಜರಿಕೆ ಹೋಗಬೇಡಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಮತ್ತು ಕೆಂಪು. ಈ ಬಣ್ಣದ ವಸ್ತ್ರ ಧರಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗತ್ತೆ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಸೂರ್ಯ ನಮಸ್ಕಾರ ಮಾಡೋದು. ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದಾಗ್ಲಿ ಅಥವಾ ಓಂ ಸೂರ್ಯಾಯ ನಮಃ ಮಂತ್ರ 108 ಬಾರಿ ಪಠಿಸೋದಾಗ್ಲಿ ಇವೆಲ್ಲ ನಿಮಗೆ ಜಯ ತಂದ್ಕೊಡತ್ತೆ. ಹಾಗೆ ಭಾನುವಾರವಾಗಿರೋದ್ರಿಂದ ಮಂಗಳನ ಅಧಿಪತಿ ಹನುಮಂತ, ಅವನ ಸ್ಮರಣೆ ಮಾಡಬೇಕು ಅಥವಾ ಹನುಮಾನ್ ಚಾಲೀಸ ಪಠಿಸ್ಬೇಕು. ನಿಮಗೆ ಶಕ್ತಿಯನ್ನ ಹೆಚ್ಚಿಸುತ್ತೆ. ಬಡವರಿಗೆ ಅಥವಾ ಅರ್ಹರಿಗೆ ಗೋಧಿ ದಾನ ಮಾಡೋದು ಬಹಳ ಪುಣ್ಯದ ಕೆಲಸ. ಒಟ್ಟಾರೆಯಾಗಿ 26 ಏಪ್ರಿಲ್ 2026 ಮೇಷರಾಶಿಯವರಿಗೆ ಸವಾಲುಗಳ ನಡುವೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಹಠವಾದಿ ಸ್ವಭಾವನ ಸ್ವಲ್ಪ ಬದಿಗಿಟ್ಟು
ಸಂಯಮದಿಂದ ವರ್ತಿಸಿದರೆ ಈ ದಿನ ನಿಮಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸಕಾರಾತ್ಮಕ ದಿನ ಆಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಶುಕ್ರ. ಶುಕ್ರ ನಿಮ್ಮದೇ ರಾಶಿಯಲ್ಲಿರೋದ್ರಿಂದ ನಿಮ್ಮ ಆಕರ್ಷಣೆ ಮತ್ತು ಸುಖ ಭೋಗಗಳನ್ನು ಹೆಚ್ಚಿಸುತ್ತೆ. ಸೂರ್ಯ ಅನುಕೂಲಕರ ಸ್ಥಾನದಲ್ಲಿದ್ದಾನೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ವೃದ್ಧಿ ಆಗುತ್ತೆ. ಇನ್ನು ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ, ಉದ್ಯೋಗ ಕ್ಷೇತ್ರದಲ್ಲಿ ನೀವು ನಿರೀಕ್ಷಿಸಿದ ಸಕಾರಾತ್ಮಕ ಸುದ್ದಿ ಕೇಳ್ತೀರಾ. ಉದ್ಯೋಗದಲ್ಲಿ ದೀರ್ಘಕಾಲದ ಅಸ್ಥಿರತೆ ಅನುಭವಿಸ್ತಾ ಇದ್ರೆ ಅದು ಸಮಾಧಾನವಾಗಿರುತ್ತೆ. ಹಾಗೆ ರಜೆ ದಿನ ಆದ್ರೂ ಸ್ವಲ್ಪ ವಿದೇಶಿ ಕಂಪನಿಗಳಿಂದ ಅಥವಾ ದೂರದ ಊರುಗಳಿಂದ ಹೊಸ ಕೆಲಸ ಆಫರ್ ಬರುವ ಸಾಧ್ಯತೆ ಕೂಡ ಇದೆ. ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯದಿಂದ ದೂರ ಇರಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ವಹಿಸಿ. ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳು ಖಂಡಿತ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇನ್ನು ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಭೂಮಿ ಅಥವಾ ವಾಹನ ಖರೀದಿ ನಿಮ್ಮ ಹಳೆ ಕನಸು ಇಂದು ನೆನಸಾಗುವ ಶುಭ ಮುಹೂರ್ತ ಸಿಗತ್ತೆ. ಆಸ್ತಿ ಮಾರಾಟದಿಂದ ದೊಡ್ಡ ಮೊತ್ತದ ಲಾಭ ಕೂಡ ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆ ಅಥವಾ ಚಿನ್ನ ಇದ್ರ ಮೇಲೆ ಹೂಡಿಕೆ ಮಾಡೋಕ್ಕೆ ಬಹಳ ಒಳ್ಳೆ ದಿನ. ಆದರೆ ಯಾರನ್ನು ಕುರುಡಾಗಿ ನಂಬಕ್ ಹೋಗ್ಬೇಡಿ. ಹಳೆ ಸಾಲ ತೀರಿಸಲು ಮಾರ್ಗ ಸುಗಮವಾಗುತ್ತೆ. ಕುಟುಂಬ ಮತ್ತು ದಾಂಪತ್ಯ ಜೀವನ ನೋಡೋದಾದ್ರೆ, ಮನೆಯಲ್ಲಿ ಶುಭ ಕಾರ್ಯಗಳು ಚರ್ಚಿಸ್ತೀರಾ. ಅತಿಥಿಗಳ ಆಗಮನದಿಂದ ಸ್ವಲ್ಪ ಸಂಜೆ ವೇಳೆಗೆ ಮನಸ್ಸಿಗೆ ಖುಷಿ ಉಂಟಾಗತ್ತೆ. ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ತಾರೆ. ಅವರ ಸಲಹೆನ ನೀವು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆನ ತರಬಹುದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಕಂಡು ನಿಮಗೆ ಹೆಮ್ಮೆ ಬರುತ್ತೆ. ಪ್ರೇಮಿ ಜೀವನ ನೋಡೋದಾದ್ರೆ, ಪ್ರೇಮಿಗಳಿಗೆ ಅತ್ಯಂತ ಮಧುರವಾದ ದಿನ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿನ ಮಾತು ಸಂಗಾತಿಯ ಮುಂದೆ ತೋಡ್ಕೊಳ್ಳಲು ಇದು ಒಳ್ಳೆ ದಿನ. ಅವಿವಾಹಿತರಿಗೆ ಕಂಕಣ ಬಾಲ ಕೂಡಿ ಬರುವ ಸಾಧ್ಯತೆ ಇದೆ. ಹಾಗೆ ಪ್ರೇಮ ವಿವಾಹಕ್ಕೆ ಪೋಷಕರು ಸಮ್ಮತಿ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ, ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಸ್ವಲ್ಪ ಸಣ್ಣ ಸಮಸ್ಯೆ ಕಾಣಿಸ್ಬೋದು. ದೀರ್ಘಕಾಲ ಒಂದೇ ಕಡೆ ಕುಳಿಯೋದನ್ನ ಕೆಲಸ ಮಾಡೋದನ್ನ ತಪ್ಪಿಸ್ಬೇಕು. ಆಮೇಲೆ ಸಂಜೆ ವೇಳೆಗೆ ಸ್ವಲ್ಪ ಏಕಾಂತದಲ್ಲಿ ಕಳೆಯೋದು, ದೇವಸ್ಥಾನಕ್ಕೆ ಭೇಟಿ ನೀಡೋದು ಈ ಮಾನಸಿಕ ಟೆನ್ಷನ್ ಎಲ್ಲ ಕಡಿಮೆ ಮಾಡುತ್ತೆ. ಇನ್ನು ಎಣ್ಣೆಯುಕ್ತ ಪದಾರ್ಥದಿಂದ ಸ್ವಲ್ಪ ದೂರ ಇರಬೇಕು. ಜೀರ್ಣಕ್ರಿಯೆ ಸಮಸ್ಯೆ ಕಾಡಬಹುದು, ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣವಾದ ಪರಿಶ್ರಮ ಅಗತ್ಯವಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧರಾಗೋರಿಗೆ ಮೋಜು ಮಸ್ತಿ ಇದ್ರ ಹಿಂದೆ ಹೋಗಕ್ ಹೋಗ್ಬೇಡಿ. ಅಭ್ಯಾಸದ ಕಡೆ ಮಾತ್ರ ಗಮನ ಹರಿಸಿ. ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಲು ಬಯಸೋರಿಗೆ ಶುಭ ಸುದ್ದಿ ಸಿಗಲಿದೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು. ಈ ಬಣ್ಣದ ಬಟ್ಟೆ ಧರಿಸೋದ್ರಿಂದ ನಿಮ್ಮ ಸುತ್ತ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತೆ. ಇನ್ನು ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡ್ಬೇಕು. ಶುಕ್ರವಾರದ ಪ್ರಭಾವ ಇರೋದ್ರಿಂದ ಲಕ್ಷ್ಮೀ ದೇವಿ ಬಳಿ ಬಿಳಿ ಬಣ್ಣದ ಹೂ ಅರ್ಪಿಸೋದು, ಓಂ ಶ್ರೀ ಲಕ್ಷ್ಮಿಯೇ ನಮಃ ಮಂತ್ರ ಪಠಿಸೋದು, ಇದೆಲ್ಲ ನಿಮ್ಮ ಆರ್ಥಿಕ ಸ್ಥಿತಿನ ವೃದ್ಧಿ ಮಾಡುತ್ತೆ. ಇನ್ನು ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡೋದು, ಅಕ್ಕಿ ದಾನ ಮಾಡೋದು ಇದು ಪುಣ್ಯ ಕೆಲಸ. ಮನೆ ಹಿರಿಯರ ಮುತ್ತೈದೆಯರಿಗೆ ಗೌರವ ಸಲ್ಲಿಸಿ ಅವರ ಆಶೀರ್ವಾದ ಪಡೀರಿ, ಬಹಳ ಒಳ್ಳೇದಾಗತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇವತ್ತು ಸಮೃದ್ಧಿ ದಿನ ಅಂತ ಹೇಳ್ಬೋದು. ಮಾಳವ್ಯ ರಾಜಯೋಗ ನಿಮ್ಮ ಜೀವನದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ ಸುಧಾರತ್ತೆ. ಆತುರದ ನಿರ್ಧಾರವನ್ನು ಕೈಬಿಟ್ಟು ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಈ ದಿನ ಬಹಳ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅವರ ಅಧಿಪತಿ ಬುಧ. ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ಮಾತುಗಾರಿಕೆ ಮತ್ತೆ ಬುದ್ಧಿವಂತಿಕೆ ಮತ್ತಷ್ಟು ಚುರುಕಾಗತ್ತೆ. ಭಾನುವಾರ ರಜೆ ಇದ್ರೂ ನಿಮ್ಮ ಮೆದುಳು ಹೊಸ ಆಲೋಚನೆಗೆ ತುಂಬಿರುತ್ತೆ. ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ಕೂಡ ಇವತ್ತಿನ ದಿನ ಹೆಚ್ಚಾಗತ್ತೆ. ಇನ್ನು ಉದ್ಯೋಗ ವೃತ್ತಿ ಜೀವನ ನೋಡೋದಾದ್ರೆ, ನಿಮ್ಮ ಮಾತಿನ ಚಾತುರ್ಯದಿಂದ ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸ ಎಲ್ಲ ಸುಲಭವಾಗಿ ಮುಗಿಸ್ತೀರಾ. ಹಾಗೆ ವಾರದ ಕೆಲಸ ಏನಿದ್ರು ಅದನ್ನ ಒಂದು ಬ್ಲೂ ಪ್ರಿಂಟ್ ತರ ರೆಡಿ ಮಾಡಿ ಇಟ್ಕೋತೀರಾ, ಏನೇನ್ ಕೆಲಸ ಮಾಡ್ಬೇಕು ನೆಕ್ಸ್ಟ್ ವೀಕು ಅದನ್ನೆಲ್ಲ. ಹಾಗೆ ಪತ್ರಿಕೋದ್ಯಮ, ಸಾಹಿತ್ಯ, ಶಿಕ್ಷಕ ವೃತ್ತಿ, ಸಾಫ್ಟ್ವೇರ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಜವಾಬ್ದಾರಿ ಎಲ್ಲ ಸಿಗತ್ತೆ. ನಿಮ್ಮ ಸೃಜನಶೀಲತೆಗೆ ಸೂಕ್ತ ಬೆಲೆ ಕೂಡ ಸಿಗತ್ತೆ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ, ನಿಮ್ಮ ಉದ್ಯಮವನ್ನು ವಿಸ್ತರಿಸುವ ಬಗ್ಗೆ ಸ್ವಲ್ಪ ಚಿಂತೆ ನಡೆಸ್ತೀರಾ. ಹಿರಿಯರ ಸಲಹೆ ಪಡೆದು ಉತ್ತಮ ದಿನ ಇವತ್ತು. ಹಾಗೆ ಮಾರುಕಟ್ಟೆ ಈ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ದೊಡ್ಡ ಆರ್ಡರ್ ಸಿಗತ್ತೆ. ಆಮೇಲೆ ಷೇರು ಮಾರುಕಟ್ಟೆಯಲ್ಲಿ ಆನ್ಲೈನ್ ಟ್ರೇಡಿಂಗು ಇದರಲ್ಲೆಲ್ಲ ಹೂಡಿಕೆ ಮಾಡೋದು ಅದೃಷ್ಟ ಬಹಳ ಚೆನ್ನಾಗಿದೆ ಇವತ್ತು. ಸ್ವಲ್ಪ ಅರ್ಜೆಂಟ್ ಮಾಡಕ್ ಹೋಗ್ಬೇಡ್ರಿ, ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬಹಳ ಒಳ್ಳೇದು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಹಳೆ ಹೂಡಿಕೆಯಿಂದ ಲಾಭ ಬರುವ ಸಾಧ್ಯತೆ ಏನೋ ಇದೆ. ಅನಿರೀಕ್ಷಿತವಾಗಿ ಹಣದ ಹರಿವು ಉಂಟಾಗತ್ತೆ ಇವತ್ತು. ಹವ್ಯಾಸಿ ಗ್ಯಾಜೆಟ್ಗಳಿಗಾಗಿ ಹಣ ಖರ್ಚು ಮಾಡಕ್ ಹೋಗ್ಬೇಡಿ.
ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ದಂಗೆ ನೋಡ್ಕೊಳ್ಳಿ. ಯಾರಿಗೂ ಸಾಲ ನೀಡಕ್ ಹೋಗ್ಬೇಡಿ. ಕೊಟ್ಟ ಹಣ ಯಾವತ್ತೂ ವಾಪಸ್ ಬರಲ್ಲ ಇವತ್ತು. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯ ಸದಸ್ಯರೊಂದಿಗೆ ಕುಳಿತು ಹಳೆಯ ಮನಸ್ತಾಪಗಳನ್ನು ಬಗೆಹರಿಸ್ಕೊಳ್ತೀರಾ ಇವತ್ತು. ಒಳ್ಳೆ ದಿನ ಕೂಡ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ನಿಮಗೆ ಸಿಕ್ಕೇ ಸಿಗತ್ತೆ. ಕುಟುಂಬ ಸಣ್ಣ ಪ್ರವಾಸ, ಪಿಕ್ನಿಕ್ ಹೋಗೋದು, ಹೊರಗಡೆ ಹೋಗೋದು ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡತ್ತೆ ಕುಟುಂಬದವರೊಂದಿಗೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಪ್ರೇಮಿಗಳಿಗೆ ಸಂವಹನದ ಕೊರತೆ ಎದುರಾಗಬಹುದು. ಮಾತಾಡೋದು, ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ಸಂಯಮ ಇರಲಿ. ತಪ್ಪು ತಿಳುವಳಿಕೆ ಅವಕಾಶ ನೀಡಕ್ ಹೋಗ್ಬೇಡಿ. ಏಕಾಂಗಿಯಾಗಿರೋದು ಮತ್ತೆ ಹಳೆ ಸ್ನೇಹಿತರ ಜೊತೆಗೆ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ದೈಹಿಕ ಆಯಾಸದಿಂದ ನರ ದೌರ್ಬಲ್ಯ ಅಥವಾ ಕೈಕಾಲು ನೋವು ಬರ್ಬೋದು. ಅತಿಯಾದ ಯೋಚನೆ ಮಾಡೋದು ಬಿಟ್ಟು ಕೆಲಸ ಕಡೆ ಗಮನ ಹರಿಸ್ಬೇಕು. ತಲೆನೋವು, ಆಮೇಲೆ ಸುಸ್ತು, ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆ ನೀಡಿ. ಬೆಳಗ್ಗೆ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ಶ್ವಾಸಕೋಶದ ಆರೋಗ್ಯಕ್ಕೆ, ಮಾನಸಿಕ ಸ್ಥಿತಿಗೆ ತುಂಬಾ ಒಳ್ಳೆಯದು. ಇನ್ನ ವಿದ್ಯಾರ್ಥಿಗಳಿಗೆ ಕನಿಷ್ಠ ವಿಷಯ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ, ಕಷ್ಟದ್ದು. ಹಾಗೆ ಇನ್ನು ಸಂಶೋಧನೆ, ಕಲಾತ್ಮಕ ವಿಷಯ ಇದರಲ್ಲಿ ಆಸಕ್ತಿ ಇರೋರಿಗೆ ಉತ್ತಮ ಪ್ರಗತಿ ಸಿಗತ್ತೆ. ಗಣಿತ, ಸಂಖ್ಯಾಶಾಸ್ತ್ರ ಇದು ಓದೋರಿಗೆ ಒಳ್ಳೆ ಯಶಸ್ಸು ಕೂಡ ಕಾಣ್ತೀರಾ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 5 ಮತ್ತೆ 3. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಈ ಬಣ್ಣದ ಬಟ್ಟೆ ಉಟ್ಕೊಂಡ್ರೆ ಸಕಾರಾತ್ಮಕತೆ ಬಹಳ ಹೆಚ್ಚಾಗತ್ತೆ ಇವತ್ತು. ಇನ್ನು ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಏನಾದ್ರು ಬೇಕಪ್ಪ ಅನ್ನೋದಾದ್ರೆ ಗಣಪತಿ ಆರಾಧನೆ ಮಾಡಬೇಕು. ವಿಘ್ನ ನಿವಾರಕ ಗಣಪತಿಗೆ ದೂರ್ವೆ ಅಥವಾ ಗರ್ಕೆ ಅರ್ಪಿಸ್ಬೇಕು. ಓಂ ಗಂ ಗಣಪತಿ ನಮಃ ಮಂತ್ರ ಪಠಿಸ್ಬೇಕು. ಹಾಗೆ ಪಕ್ಷಿಗಳಿಗೆ ಆಹಾರ ನೀಡೋದು, ಧಾನ್ಯ ನೀಡೋದು, ನೀರನ್ನು ನೀಡೋದು, ಇದೆಲ್ಲ ನಿಮ್ಮ ಬುಧ ಗ್ರಹದ ದೋಷನ ಕಡಿಮೆ ಮಾಡುತ್ತೆ. ಇನ್ನ ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಬೇಳೆ ದಾನ ಮಾಡೋದು ಬಹಳ ಉತ್ತಮ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸಂವಹನ ಮತ್ತು ಸಂಬಂಧಿಗಳ ವೃದ್ಧಿ ಉತ್ತಮವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ಸರಿಯಾದ ದಿಕ್ಕನ್ನ ಬಳಸಿದ್ರೆ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ತೀರಾ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇಂದು ನಿಮ್ಮ ರಾಶಿಯಲ್ಲಿ ಶುಭ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ನಿಮ್ಮ ಮನಸ್ಸು ಪ್ರಶಾಂತತೆಯಾಗಿರುತ್ತೆ. ನೀವು ಅಂದ್ಕೊಂಡ ಕೆಲಸನ ಚೆನ್ನಾಗಿ ಮಾಡ್ತೀರಾ. ಅತಿಯಾದ ಭಾವಜೀವಕರಾಗಿರ್ತೀರಾ. ಕುಟುಂಬದ ಸದಸ್ಯರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಕೂಡ ವಹಿಸ್ತೀರಾ. ಇನ್ನು ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಭಾನುವಾರವಾಗಿರೋದ್ರಿಂದ ಕೆಲಸ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೂ ವಾರದ ಸವಾಲುಗಳನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧತೆ ನಡೆಸ್ತಾ ಇರ್ತೀರಾ. ಇನ್ನು ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರ ಆಗತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ಮನ್ನಣೆ ಕೂಡ ಸಿಗತ್ತೆ. ಸಾಹಿತ್ಯ ಅಥವಾ ಅಡುಗೆ ಕಲೆಗೆ ಸಂಬಂಧಿಸಿದ ಕೆಲಸ ಮಾಡ್ತಿದ್ರೆ ಹೊಸ ಪ್ರಾಜೆಕ್ಟ್ ಸಿಗೋ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ, ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಮನೆ ಅಥವಾ ಜಮೀನು ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭ ಇದೆ. ಹಳೆಯ ಆಸ್ತಿ ಬರಬೇಕಿದ್ದು ಕೈ ಸೇರತ್ತೆ ಇವತ್ತು. ಹಾಗೆ ಹಾಲಿನ ಉತ್ಪನ್ನ, ದ್ರವ ಪದಾರ್ಥ ಅಥವಾ ಹೂವಿನ ವ್ಯಾಪಾರ ಇದೆಲ್ಲ ಭರ್ಜರಿ ಲಾಭ ಸಿಗತ್ತೆ. ಇಂದು ಯಾರೂ ಸಾಲದ ಭರವಸೆ ನೀಡಕ್ ಹೋಗ್ಬೇಡಿ. ಹಣಕಾಸಿನ ವಹಿವಾಟಿನ ಸ್ವಲ್ಪ ಹುಷಾರಾಗಿರಿ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ತಾಯಿಯ ಪ್ರೀತಿ ಇವತ್ತು ಬಹಳ ಹೆಚ್ಚಾಗಿ ಇರುತ್ತೆ. ವಿಶೇಷವಾಗಿ ಅವರ ಆಶೀರ್ವಾದ, ಉಡುಗೊರೆ ಕೊಡೋದಾಗಿರು, ಅವರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡುಬರುತ್ತೆ. ಹಾಗೆ ಮನೆಯಲ್ಲಿ ಹೊಸ ವಸ್ತುಗಳ ಖರೀದಿ, ಅಲಂಕಾರ ಸಂಬಂಧಿಸಿದ ಖರ್ಚು ಕೂಡ ಮಾಡ್ತೀರಾ. ಇನ್ನು ದಂಪತಿಗಳು ಸಂತಾನ ಭಾಗ್ಯ ನೋಡೋರಿಗೆ ಶುಭ ವಾರ್ತೆ ಸಿಗತ್ತೆ ಇವತ್ತು. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ನಿಮ್ಮ ಸಂಗಾತಿಯೊಂದಿಗೆ ಇಂದು ತುಂಬಾ ಭಾವನಾತ್ಮಕವಾಗಿ ಹತ್ತಿರವಾಗಿರ್ತೀರಾ. ಹಳೆ ನೆನಪು ಮೆಲುಕು ಹಾಕ್ತಾ ಸಮಯ ಕಳೀತೀರಾ. ಸಂಗಾತಿ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನಿಸ್ತೀರಾ. ಹಾಗೆ ಅವರ ಸಣ್ಣ ಸಹಾಯ ನಿಮಗೆ ದೊಡ್ಡ ಬೆಂಬಲ ಆಗಿ ಸಿಗತ್ತೆ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಶೀತ, ಕೆಮ್ಮು, ಎದೆ ಭಾಗದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಕಾಣಿಸ್ಕೊಳ್ಬೋದು. ತಣ್ಣನೆ ಪಾನೀಯದಿಂದ ದೂರ ಇರಿ. ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಧ್ಯಾನ ಮಾಡೋದು, ಚಂಚಲ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಸ್ವಲ್ಪ ಸಮಯ ಜಲಾಶಯದ ಬಳಿ, ತೋಟದ ಬಳಿ ಕಳೆದ್ರೆ ನಿಮ್ಮ ಮನಸ್ಸು ಬಹಳ ಉಲ್ಲಾಸದಿಂದ ಕೂಡಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ ದಿನ ಅಂತ ಹೇಳ್ಬೋದು. ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗುಗೊಳ್ತೀರಾ. ಏಕಾಗ್ರತೆಯಿಂದ ಓದ್ತೀರಾ. ಹಳೆಯ ವಿಷಯನ ಪುನರಾವರ್ತನೆ ಮಾಡೋದಕ್ಕೆ ಬಹಳ ಒಳ್ಳೆ ದಿನ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 2, 7, 9. ಅದೃಷ್ಟ ಬಣ್ಣ ಬಿಳಿ ಮತ್ತು ಮುತ್ತಿನ ಬಣ್ಣ.
ಅದೃಷ್ಟ ದಿಕ್ಕು ವಾಯುವ್ಯ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮ ಶಿವಾಯ ಮಂತ್ರ ಜಪಿಸೋದು, ಇದೆಲ್ಲ ಚಂದ್ರನ ಬಲನ ಹೆಚ್ಚಿಸತ್ತೆ. ಹಾಗೆ ನೀರನ್ನ ದಾನ ಮಾಡಬೇಕು, ಬಾಯಾರಿದವ್ರಿಗೆ ಅಥವಾ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಈ ಥರ ಎಲ್ಲ ಮಾಡಿದ್ರೆ ಬಹಳ ಒಳ್ಳೆ ಪುಣ್ಯ ಕಾರ್ಯ. ಹಾಗೆ ಮುತ್ತಿನ ಧಾರಣೆ, ಸಾಧ್ಯವಾದ್ರೆ ಮುತ್ತಿನ ಉಂಗುರ ಅಥವಾ ಮಾಲೆ ಇದನ್ನ ಧರಿಸಿದ್ರೆ ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಭಾನುವಾರ ಶಾಂತಿ ಮತ್ತೆ ಸಮಾಧಾನದ ದಿನ ಆಗಿರುತ್ತೆ. ಅಂತಃಪ್ರಜ್ಞೆ ಪ್ರಬಲವಾಗಿರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸು ಹೇಳುವ ಮಾತನ್ನ ಕೇಳಿ ನಿರ್ಧಾರ ತಗೊಳ್ಳಿ. ಕುಟುಂಬದ ಜೊತೆಗೆ ಕಾಲಕ್ಷೇಪ ಮಾಡಬೇಡಿ, ಎಲ್ಲ ಆಯಾಸವನ್ನು ದೂರ ಮಾಡುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಭಾನುವಾರ ನಿಮ್ಮ ರಾಶಿಯಾಧಿಪತಿಯ ದಿನವೇ ಇದೆ. ಇಂದು ನಿಮ್ಮಲ್ಲಿ ಅಪ್ರತಿಮ ಆತ್ಮವಿಶ್ವಾಸ, ತೇಜಸ್ಸು, ನಾಯಕತ್ವ ಗುಣ ಬಹಳಷ್ಟು ಎದ್ದು ಕಾಣುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಅಂತಹ ಘಟನೆಗಳು ಕೂಡ ನಡೆಯುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳೋ ನಿರ್ಧಾರನೇ ಹೆಚ್ಚಿಗೆ ಪ್ರಾಮುಖ್ಯತೆ ಸಿಗತ್ತೆ. ಸಹೋದ್ಯೋಗಿಗಳು ನಿಮ್ಮ ಮಾರ್ಗದರ್ಶನಕ್ಕೆ ಕಾಯ್ತಾ ಇರ್ತಾರೆ. ಭಾನುವಾರ ರಜೆ ಇರೋದ್ರಿಂದ ಕೆಲವು ಪ್ರಮುಖ ಇಮೇಲ್ ಅಥವಾ ಸಂದೇಶ ಕಳಿಸುವಲ್ಲಿ ವೃತ್ತಿ ಜೀವನದ ಮುಂದಿನ ಹಂತಕ್ಕೆ ನಾಂದಿ ಹಾಡ್ತೀರಾ. ಹಾಗೆ ರಾಜಕೀಯ ರಂಗದಲ್ಲಿರೋರಿಗೆ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಒಳ್ಳೆ ವ್ಯಕ್ತಿಗಳು ಭೇಟಿಯಾಗುವ ಸಾಧ್ಯತೆ ಇದೆ. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಂಗಾರ, ತಾಮ್ರ ಅಥವಾ ಗೋಧಿ, ಔಷಧೀಯ ವಸ್ತುಗಳ ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನಲಾಭ. ಸರ್ಕಾರಿ ಬ್ರ್ಯಾಂಡ್ ಅಥವಾ ಸ್ಥಿರ ಆಸ್ತಿ ಹೂಡಿಕೆ ಮಾಡೋದಕ್ಕೆ ಒಳ್ಳೆ ದಿನ. ಹಣದ ಹರಿವು ಚೆನ್ನಾಗಿರುತ್ತೆ. ಅಹಂಕಾರದಿಂದ ಯಾರಿಗೂ ಭರವಸೆ ಕೊಡೋಕೆ ಹೋಗ್ಬೇಡಿ. ಹೂಡಿಕೆ ವಿಷಯದಲ್ಲಂತೂ ತಂದೆಯವರ ಆಶೀರ್ವಾದ ಪಡೆಯೋದು ಬಹಳ ಮುಖ್ಯ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ ಇಂದು ನಿಮ್ಮ ತಂದೆಯವರೊಂದಿಗೆ ಕಾಲ ಕಳೀತೀರಾ. ಅದು ಮಾನಸಿಕ ಶಕ್ತಿ ಕೂಡ ನೀಡುತ್ತೆ. ಅವರ ಅನುಭವದ ಮಾತು ನಿಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹಂಕಾರ, ಘರ್ಷಣೆಗಳು ಉಂಟಾಗ್ಬೋದು. ಪ್ರೀತಿಯಿಂದ ನೀವು ನಿಭಾಯಿಸಬೇಕು. ಮನೆಯ ಹಿರಿಯರ ಆಶೀರ್ವಾದ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ. ಸಂಜೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ಪ್ರೇಮ ಜೀವನ ನೋಡೋದಾದ್ರೆ ನಿಮ್ಮ ಸಂಗಾತಿ ಅನಿರೀಕ್ಷಿತ ಪ್ರಶಂಸೆ ಸಿಗುತ್ತೆ. ನೀವು ಎಷ್ಟೇ ಪ್ರಾಮಾಣಿಕರಾದ್ರೂ ಮನ ಗೆಲ್ತೀರಾ. ಒಂಟಿಯಾಗಿರುವುದು ತಮ್ಮ ವ್ಯಕ್ತಿತ್ವ. ಸರಿ ಹೊಂದುವಂತಹ ವ್ಯಕ್ತಿ ಭೇಟಿ ಆಗೋ ಸಾಧ್ಯತೆ ಇದೆ ಇವತ್ತು. ಆರೋಗ್ಯ ಮತ್ತೆ ಕ್ಷೇಮ ನೋಡೋದಾದ್ರೆ ಅತಿಯಾದ ಕೆಲಸದ ಒತ್ತಡದಿಂದ ಸಿಟ್ಟು ಅಥವಾ ರಕ್ತದೊತ್ತಡ ಮೇಲೆ ಪ್ರಭಾವ ಬೀರುತ್ತೆ. ಸೂರ್ಯನ ಪ್ರಮುಖತೆಯಿಂದಾಗಿ ಕಣ್ಣಿನೂರಿ, ತಲೆನೋವು ಕಾಣಿಸ್ಕೊಳ್ಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ದೈಹಿಕವಾಗಿ ನೀವು ಶಕ್ತಿಯುತವಾಗಿರ್ತೀರ, ಆದರೆ ಶಕ್ತಿ ಸಕಾರಾತ್ಮಕವಾಗಿ ಬಳಸ್ಕೋಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಹಿರಿಯರ ಬೆಂಬಲ ಸಿಗತ್ತೆ. ಕ್ರೀಡೆ ಅಥವಾ ಶಿಸ್ತಿನ ಚಟುವಟಿಕೆಯಲ್ಲಿ ವಿಶೇಷ ಸಾಧನೆ ಮಾಡ್ತೀರಾ. ಕಷ್ಟದ ವಿಷಯಗಳನ್ನು ಸುಲಭವಾಗಿ ಓದ್ತೀರಾ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ಬಣ್ಣ ಕೇಸರಿ, ಕೆಂಪು ಮತ್ತು ಬಂಗಾರದ ಬಣ್ಣ. ಹಾಗೆ ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರನ ಬೆಳಗ್ಗೆ ಸ್ನಾನ ಆದ ನಂತರ ಪಠಿಸ್ಬೇಕು ಅಥವಾ ಕೇಳಬೇಕು. ನಿಮ್ಮ ಶತ್ರು ನಾಶವಾಗಕ್ಕೆ ಬಹಳ ಒಳ್ಳೆಯದಾಗತ್ತೆ. ತಾಮ್ರ ಪಾತ್ರೆಯಲ್ಲಿ ಕೆಂಪು ಹೂನ ಹಾಕಿ ಸೂರ್ಯನಿಗೆ ಅರ್ಪಿಸಿ. ದೇವಸ್ಥಾನಕ್ಕೆ ಬೆಲ್ಲ ಅಥವಾ ಕೆಂಪು ವಸ್ತ್ರನ ದಾನ ಮಾಡಿ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಆತ್ಮಗೌರವ, ಪ್ರಗತಿ ದಿನ. ನಿಮ್ಮೊಳಗಿನ ನಾಯಕತ್ವವನ್ನು ಜಾಗೃತೆಗೊಳಿಸಿ, ಪ್ರಾಮಾಣಿಕವಾಗಿ ಮುನ್ನಡೀರಿ. ಇಡೀ ಜಗತ್ತು ನಿಮ್ಮತ್ತ ತಿರುಗತ್ತೆ. ಅತಿಯಾದ ಕೋಪ ಮತ್ತು ಅಹಂಕಾರ ನಿಯಂತ್ರಣದಲ್ಲಿ ಇಟ್ಕೊಟ್ರೆ ಮಾತ್ರ ನೀವು ತುಂಬಾ ಚೆನ್ನಾಗಿ ಯಶಸ್ವಿ ಆಗ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಸೂರ್ಯ 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರ್ತಾನೆ. ನಿಮ್ಮ ವಿವೇಚನಾ ಶಕ್ತಿ ಬಹಳ ಹೆಚ್ಚಾಗಿರುತ್ತೆ. ಪ್ರತಿಯೊಂದು ಸಣ್ಣ ಕೆಲಸನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ. ಅಂತಹ ಸ್ವಭಾವ ನಿಮಗೆ ಬಹಳ ಯಶಸ್ಸು ತಂದುಕೊಡುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ನೀವು ಡೇಟಾ ಎಂಟ್ರಿ, ಅಕೌಂಟಿಂಗು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಎಲ್ಲ ಕೆಲಸನ ಸುಲಭವಾಗಿ ಮುಗಿಸ್ತೀರಾ. ಹಾಗೆ ಕಚೇರಿಯಲ್ಲಿ ಬಹಳ ಶಿಸ್ತನ್ನ ಪಾಲಿಸ್ತೀರಾ. ಅದನ್ನ ಮೇಲಧಿಕಾರಿಗಳು ಕೂಡ ವ್ಯಕ್ತಪಡಿಸ್ತಾರೆ ಮೆಚ್ಚುಗೆ. ಆಮೇಲೆ ಒಂದು ವೇಳೆ ನೀವು ಕೆಲಸ ಬದಲಾಯಿಸೋದು ಅಥವಾ ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಪೂರಕವಾದ ತಯಾರಿನ ನಡೆಸೋಕೆ ಒಳ್ಳೆ ದಿನ ಇವತ್ತು. ಹಾಗೆ ಸಹೋದ್ಯೋಗಿಗಳ ನಡುವೆ ಉಂಟಾದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನು ನೀವು ಸಮಾಧಾನ ಮಾತು ಮಾಡೋ ಮೂಲಕ ಅದು ಬಗೆಹರಿಯುತ್ತೆ. ಇನ್ನು ವ್ಯಾಪಾರ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಹೂಡಿಕೆಗೆ ಸ್ವಲ್ಪ ನೀವು ಎಚ್ಚರಿಕೆ ಬಹಳ ಅಗತ್ಯ. ಯಾಕೆಂದ್ರೆ ಅದು ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ
ಮಾರ್ಗದರ್ಶನ ಹಿರಿಯರದು ಪಡಿಬೇಕು. ಇನ್ನು ಕಿರಾಣಿ ವ್ಯಾಪಾರ, ಲೇಖನ ಸಾಮಗ್ರಿ, ಸ್ಟೇಷನರಿ ಅಂಗಡಿ, ಗಣಿತಕ್ಕೆ ಸಂಬಂಧಿಸಿದ ಉಪಕರಣ ವ್ಯಾಪಾರ, ಇದರಲ್ಲೆಲ್ಲ ವಹಿವಾಟು ಚೆನ್ನಾಗಿ ನಡೆಯುತ್ತೆ. ಅನಿರೀಕ್ಷಿತವಾಗಿ ಹಳೆ ಬಾಕಿ ವಸೂಲಾತಿಯಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನ ಹಣ ಹೂಡಿಕೆ ಮಾಡುವ ಮುನ್ನ ಮಾರ್ಕೆಟಿನ ಏರಿಳಿತನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರೋ ಹೇಳಿದ್ರು ಅಂತ ಹೇಳಿ ದೊಡ್ಡ ಅಮೌಂಟ್ ಹಾಕಿ ಲಾಸ್ ಮಾಡ್ಕೋಬೇಡಿ ದಯವಿಟ್ಟು. ಇನ್ನು ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ, ಮನೆಯಲ್ಲಿ ಪ್ರಮುಖ ನಿರ್ಧಾರದ ಅಭಿಪ್ರಾಯ ನಿಮ್ಮ ಹೆಚ್ಚಿನ ಬೆಲೆ ಸಿಗತ್ತೆ. ಸಹೋದರ ಸಹೋದರಿಯರೊಂದಿಗೆ ಸಮಯ ಕಳೆಯುವ ಅವಕಾಶ ಕೂಡ ಇವತ್ತು ನಿಮ್ಗೆ ಸಿಗತ್ತೆ. ನಿಮ್ಮ ಮಗ ಅಥವಾ ಮಗಳು ಇವರ ಸಾಧನೆಯಿಂದ ಮನೆಯಲ್ಲಿ ಬಹಳ ಸಂಭ್ರಮದ ವಾತಾವರಣ ಇರುತ್ತೆ. ಅವರು ವಿದ್ಯಾಭ್ಯಾಸ ಸಂಬಂಧಿಸಿದ ಮಹತ್ವ ಹೂಡಿಕೆ ಕೂಡ ನೀವು ಮಾಡ್ತೀರಾ. ಇನ್ನು ತಾಯಿಯ ಕಡೆಯಿಂದ ಶುಭ ಸುದ್ದಿ ಕೇಳುವ ಸಾಧ್ಯತೆ ಕೂಡ ಇದೆ ಇವತ್ತು ನಿಮ್ಗೆ. ಪ್ರೇಮ ಜೀವನ ನೋಡೋದಾದ್ರೆ, ಇಂದು ಪ್ರೇಮಿಗಳಿಗೆ ಬಹಳ ಒಳ್ಳೆ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಬಂಧದಲ್ಲಿ ಏನೇ ಗೊಂದಲ ಇದ್ರೂ ನೀವು ಕೂತು ಚರ್ಚೆ ಮಾಡಿದ್ರೆ ಅದನ್ನ ಪರಿಹಾರ ಮಾಡ್ಕೋಬಹುದು. ಪ್ರೀತಿಯಲ್ಲಿ ಬಹಳ ಹೆಚ್ಚು ನಂಬಿಕೆನ ಇಡಬೇಕು. ಒಂಟಿಯಾಗಿರೋರಿಗೆ ಕೆಲಸದ ಸ್ಥಳದಲ್ಲಿ ಅಥವಾ ಮಿತ್ರರ ಮುಖಾಂತರ ಹೊಸ ವ್ಯಕ್ತಿ ಪರಿಚಯ ಆಗೋ ಚಾನ್ಸಸ್ ಇದೆ ಇವತ್ತು. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ, ಕನ್ಯಾ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಹೊರಗಡೆ ಮಸಾಲೆಯುಕ್ತ ಪದಾರ್ಥ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ಇವತ್ತೊಂದು ದಿನ. ಅತಿಯಾದ ಯೋಚನೆ ಮಾಡೋದ್ರಿಂದ ರಾತ್ರಿ ನಿದ್ದೆ ಬರದೇ ಇರ್ಬೋದು. ಮಲಗೋ ಮುನ್ನ ಪುಸ್ತಕ ಅಥವಾ ಹಿತವಾದ ಸಂಗೀತ ಕೇಳೋ ಹವ್ಯಾಸ ರೂಢಿ ಮಾಡ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸಾಕಷ್ಟು ನೀರು ಕುಡಿಬೇಕು ಟೈಮಿಗೆ. ಹಸಿರು ತರಕಾರಿ ಆಹಾರದಲ್ಲಿ ಬಳಸೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳ ಹೆಚ್ಚಿಸುವ ದಿನ ಅಂತ ಹೇಳ್ಬೋದು. ವಿಶೇಷವಾಗಿ ಗಣಿತ, ವಿಜ್ಞಾನ, ತಾಂತ್ರಿಕ ಈ ವಿಷಯದಲ್ಲೆಲ್ಲ ಆಸಕ್ತಿ ಇರೋರು ಸ್ವಲ್ಪ ಹೊಸ ವಿಷಯಗಳನ್ನ ಕಲಿಯಲು ನೀವು ಬಹಳ ಉತ್ಸುಕತೆಯಿಂದ ಇರ್ತೀರಾ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವ ಕನ್ಯಾ ರಾಶಿಯವರಿಗೆ ಬಹುಪಾಲು ಸಮಯ ಓದಿನಲ್ಲಿ ಕಳೆಯೋದು ಬಹಳ ಉತ್ತಮ. ಇಲ್ದಿದ್ರೆ ನಿಮ್ಮ ರಿಸಲ್ಟ್ ಕಡಿಮೆ ಆಗತ್ತೆ. ಇನ್ನು ಅದೃಷ್ಟ ಅಂಶಗಳು ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 5, 3 ಮತ್ತೆ 6. ಅದೃಷ್ಟ ಬಣ್ಣ ಹಸಿರು, ಬಿಳಿ ಮತ್ತು ಪಚ್ಚೆ. ಇನ್ನು ಅದೃಷ್ಟ ದಿಕ್ಕು ನೋಡೋದಾದ್ರೆ ಉತ್ತರ. ವಿಶೇಷ ಪರಿಹಾರ ಬೇಕು ಅಂದರೆ ಗಣೇಶನ ಪ್ರಾರ್ಥನೆ ಮಾಡೋದು. ವಿಘ್ನ ನಿವಾರಕ ಗಣೇಶನಿಗೆ 21 ಗರಿಕೆ ಅರ್ಪಿಸೋದಾಗಿರ್ಲಿ, ಅಥವಾ ಓಂ ಗಂ ಗಣಪತಿ ನಮಃ 108 ಬಾರಿ ಮಂತ್ರನ ಜಪಿಸೋದಾಗಿರ್ಲಿ. ಹಾಗೆ ಗೋದಾನ, ಗೋಪೂಜೆ, ಹಸುವಿಗೆ ಹಸಿರು ಹುಲ್ಲು, ನೆನೆಸಿದ ಹೆಸರು ಕಾಳು ಇದೆಲ್ಲ ತಿನ್ನಿಸೋದ್ರಿಂದ ಬುಧನ ದೋಷ ಕಡಿಮೆ ಆಗುತ್ತೆ. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನ ದಾನ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕನ್ಯಾ ರಾಶಿಯವರಿಗೆ ಯೋಜಿತ ಕೆಲಸ ಪೂರೈಸಕ್ಕೆ ಉತ್ತಮ ದಿನ. ಬುದ್ಧಿವಂತಿಕೆ ಮತ್ತು ಸಂಯಮದಿಂದ ನೀವು ಶತ್ರುಗಳನ್ನು ಕೂಡ ಮೀರಿ ಮಾತನಾಡಬಲ್ಲರು. ಹಾಗೆ ಅತಿಯಾದ ಟೀಕೆ ಮಾಡುವ ಸ್ವಭಾವವನ್ನು ಬಿಟ್ರೆ ಮಾತ್ರ ದಿನ ಬಹಳ ಅದ್ಭುತವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರ ಸುಖ ಸ್ಥಾನದಲ್ಲಿ ಇರ್ತಾನೆ. ನಿಮ್ಮ ಜೀವನದಲ್ಲಿ ಬಹಳ ಹೆಚ್ಚು ನೆಮ್ಮದಿ. ಭಾನುವಾರ ಆಗಿದ್ರೂ ಕೆಲಸಕ್ಕೆ ಹೆಚ್ಚಿನ ಆರಾಮ ಆಗಿರ್ತೀರ. ನಿಮ್ಮ ಜೀವನ ಬಹಳ ಖುಷಿಯಾಗಿ ಆನಂದಿಸ್ತೀರ. ಹಾಗೆ ಕಲಾತ್ಮಕ ವಸ್ತುಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ, ನೀವು ವಿನ್ಯಾಸ, ಫ್ಯಾಷನ್, ಕಲೆ ಅಥವಾ ಮನರಂಜನಾ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಕಲ್ಪನೆ ಹೊಸ ರೂಪಕ್ಕೆ ಬರುತ್ತೆ. ಕಚೇರಿಯಲ್ಲಿ ಇತರರೊಂದಿಗೆ ಸೇರಿ ಕೆಲಸ ಮಾಡುವಾಗ ನಿಮ್ಮ ಸಂಧಾನ ಚಾತುರ್ಯ ಎಲ್ಲರ ಗಮನ ಸೆಳೆಯುತ್ತೆ. ಮೇಲಧಿಕಾರಿಗಳ ಸಮಾಧಾನ ಗುಣವನ್ನು ಮೆಚ್ಚಲಿದ್ದಾರೆ. ಒಂದು ವೇಳೆ ನೀವು ಕೆಲಸಕ್ಕೆ ಬೇರೆ ಕಡೆ ಹೋಗ್ಬೇಕು, ಟ್ರಾನ್ಸ್ಫರ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಇವತ್ತು ಅದಕ್ಕೆ ಒಳ್ಳೆ ಸುದ್ದಿ ಸಿಗತ್ತೆ ಸಂಜೆ ತನಕ. ಹಾಗೆ ವ್ಯಾಪಾರ ವ್ಯವಹಾರ ನೋಡೋದಾದ್ರೆ, ಸೌಂದರ್ಯವರ್ಧಕ, ಸಿದ್ಧ ಉಡುಪುಗಳು ಅಂದ್ರೆ ರೆಡಿಮೇಡ್ ಬಟ್ಟೆ, ಐಷಾರಾಮಿ ವಸ್ತುಗಳು ಈ ವ್ಯಾಪಾರ ಮಾಡೋರಿಗೆ ಬಹಳ ಹೆಚ್ಚಿನ ವಹಿವಾಟು ಸಿಗತ್ತೆ ಇವತ್ತು. ಆಮೇಲೆ ಹೂಡಿಕೆ ಮಾಡುವಾಗ ಸ್ವಲ್ಪ ಎಲ್ಲ ಆಯಾಮಗಳನ್ನು ನೀವು ಅಳೆದು ತೂಗಿ ನೋಡಿ ಆಮೇಲೆ ಹೂಡಿಕೆ ಮಾಡಬೇಕು. ಅತಿ ಆಸೆಗೆ ಬಿದ್ದು ದೊಡ್ಡ ಮೊತ್ತದ ಹಣನ ರಿಸ್ಕಿಗೆ ತಗೊಳಕ್ ಹೋಗಬೇಡಿ. ಹಾಗೆ ಮನೆಯಲ್ಲಿ ನವೀಕರಣ ಮಾಡೋದು, ಹೊಸ ಬಟ್ಟೆ ಖರೀದಿ ಮಾಡೋದು, ಇದಕ್ಕೆಲ್ಲ ಸ್ವಲ್ಪ ಹಣ ಖರ್ಚು ಮಾಡೋ ಚಾನ್ಸಸ್ ಇದೆ. ನಿಮ್ಗೆ ಸಂತೋಷ ಕೂಡ ಇದು ಸಿಗತ್ತೆ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ, ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರಾ. ಪರಸ್ಪರ ಉಡುಗೆಗಳನ್ನು ಕೊಡೋ ಮೂಲಕ ಸಂಬಂಧ ಮತ್ತಷ್ಟು ಗಟ್ಟಿ ಮಾಡಿಸ್ಕೋತೀರಾ. ಹಾಗೆ ಕೆಲವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ಮನೆಯ ಹಿರಿಯರ ಬಗ್ಗೆ ಆರೋಗ್ಯ ಇದ್ದ ಚಿಂತೆ ಎಲ್ಲ ದೂರ ಆಗತ್ತೆ. ಹಾಗೆ ನಿಮ್ಮ ಅವರ ಮಾರ್ಗದರ್ಶನ ತಗೊಂಡು ನೀವು ಸರಿಯಾದ ಹಾದಿಯಲ್ಲಿ ಹೋಗ್ತೀರಾ. ಇನ್ನು ನಿಮ್ಮ ಪ್ರೇಮ ಜೀವನ ನೋಡೋದಾದ್ರೆ, ಇವತ್ತು ಬಹಳ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ಪ್ರೇಮಿಗಳು ಸುಂದರವಾದ ಸ್ಥಳಕ್ಕೆ ಭೇಟಿ ನೀಡ್ತೀರಾ. ಹಾಗೆ ನಿಮ್ಮ ಹಳೆ ಅಭಿಪ್ರಾಯನ ಮರೆತು ಹೊಸ ಆರಂಭಕ್ಕೆ ದಾರಿ ಮಾಡ್ಕೊಡ್ತೀರಾ. ಒಂಟಿಯಾಗಿರೋರಿಗೆ ಮನಸ್ಸೊಪ್ಪುವಂತಹ ವ್ಯಕ್ತಿ ಪರಿಚಯ ಆಗಿ ಅದು ದಟ್ಟವಾದ ಸ್ನೇಹ ಆಗಿ ಕನ್ವರ್ಟ್ ಆಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ,
ಸ್ವಲ್ಪ ತುಲಾರಾಶಿಯವರಿಗೆ ಸಾಕಷ್ಟು ನೀರು ಕುಡಿಬೇಕು. ಮೂತ್ರಪಿಂಡ ಸಂಬಂಧಿಸಿದ ಸಣ್ಣ ಅಸ್ವಸ್ಥತೆ ಕಾಣಿಸ್ಕೊಳ್ಳುತ್ತೆ ಇವತ್ತು. ಬಿಸಿನಲ್ಲಿ ಅಡ್ಡಾಡೋದು, ಸ್ವಲ್ಪ ತ್ವಚೆ ಬಗ್ಗೆ ಕಾಳಜಿ ವಹಿಸಿ, ಇಲ್ಲ ತುಂಬಾ ಟ್ಯಾನ್ ಆಗೋ ಚಾನ್ಸಸ್ ಇದೆ. ಇನ್ನು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ದೈಹಿಕ ವಿಶ್ರಾಂತಿ ಜೊತೆಗೆ ಮಾನಸಿಕ ವಿಶ್ರಾಂತಿನೂ ಸಿಗತ್ತೆ ನಿಮಗೆ. ಸ್ವಲ್ಪ ಲಘು ವ್ಯಾಯಾಮ, ಸಂಗೀತ ಇದ್ರೆಲ್ಲ ನಿಮಗೆ ಲವಲವಿಕೆಯನ್ನ ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಲಾತ್ಮಕ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಕಂಡು ಬರುತ್ತೆ. ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಏಕಾಗ್ರತೆ ಬಹಳ ಮುಖ್ಯ. ಆಮೇಲೆ ಗುಂಪು ಅಧ್ಯಯನಕ್ಕಿಂತ ಒಂಟಿಯಾಗಿ ಓದೋದು ಬಹಳ ಒಳ್ಳೇದು. ಗ್ರೂಪ್ ಸ್ಟಡಿ ಮಾಡಕ್ ಹೋಗ್ಬೇಡಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 7, 2, 8. ಅದೃಷ್ಟ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತು ಗುಲಾಬಿ. ಅದೃಷ್ಟ ದಿಕ್ಕು ಪಶ್ಚಿಮ. ಹಾಗೆ ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಲಕ್ಷ್ಮಿ ಆರಾಧನೆ ಮಾಡಬೇಕು. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚೋದು ನಿಮ್ಮ ಆರ್ಥಿಕ ಸ್ಥಿತಿನ ಬಲಪಡಿಸತ್ತೆ. ಹಾಗೆ ಸುಗಂಧ ದ್ರವ್ಯ ಬಳಸೋದ್ರಿಂದ, ರಾಶಿಯಾಧಿಪತಿ ಶುಕ್ರನಾಗಿರೋದ್ರಿಂದ ಇದು ಪ್ರಸನ್ನಗೊಳ್ತಾನೆ. ಹಾಗೆ ಬಡ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿಯನ್ನು ದಾನ ಮಾಡಿ, ಬಹಳ ಒಳ್ಳೇದಾಗುತ್ತೆ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಇವತ್ತು ಸಮೃದ್ಧಿಯ ದಿನ ಅಂತ ಹೇಳ್ಬೋದು. ಅತಿಯಾದ ಖರ್ಚುನ ಕಡಿವಾಣ ಹಾಕಿ ಸಂಬಂಧಗಳಿಗೆ ಆದ್ಯತೆ ನೀಡಿದ್ರೆ ನಿಮ್ಮ ದಿನ ಬಹಳ ಮರೆಯಲಾರದ ಸುಂದರ ಕ್ಷಣನ ನೀವು ಮಾಡ್ಕೊಡ್ಬೋದು. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ನಿಮ್ಮ ರಾಶಿ ಮೇಲೆ ಸೂರ್ಯನ ಶುಭ ದೃಷ್ಟಿ ಬೀಳುತ್ತೆ. ನಿಮ್ಮಲ್ಲಿ ಆಂತರಿಕ ಶಕ್ತಿ ಹೆಚ್ಚತ್ತೆ. ಹಾಗೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಬಹಳ ಛಲ ಬಿಡದಂಗೆ ಎದುರಿಸ್ತೀರಾ. ಮಂಗಳನ ಪ್ರಭಾವ ಸ್ವಲ್ಪ ಸಣ್ಣ ಪುಟ್ಟ ಸಿಟ್ಟು ಅಥವಾ ಆತುರ ನಿರ್ಧಾರಗಳು ನಿಮಗೆ ಸಂಕಷ್ಟಕ್ಕೆ ದಾರಿ ಮಾಡ್ಕೊಡ್ಬೋದು. ಸ್ವಲ್ಪ ಎಚ್ಚರದಿಂದ ನೀವು ದಿನ ಕಳಿಬೇಕು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ನಿಮ್ಮ ಪ್ರಗತಿ ಕಂಡು ಸ್ವಲ್ಪ ಹೊಟ್ಟೆ ಕಿಚ್ಚು ಪಡೋ ಜನರಿಂದ ನೀವು ಸ್ವಲ್ಪ ದೂರ ಇರಬೇಕು. ಕಚೇರಿಯಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚ್ಕೊಳಕ್ ಹೋಗ್ಬೇಡಿ. ನಿಮ್ ಜೊತೆ ಚೆನ್ನಾಗಿರ್ತಾರೆ, ಹಿಂದ್ಗಡೆ ಬ್ಯಾಕ್ ಬೈಟಿಂಗ್ ಮಾಡ್ತಾರೆ. ಸೊ ಹುಷಾರಾಗಿರಿ. ಇಂಜಿನಿಯರಿಂಗು, ಡಿಫೆನ್ಸ್, ವೈದ್ಯಕೀಯ, ಸಂಶೋಧನೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಯಶಸ್ವಿ ದಿನ ಅಂತ ಹೇಳ್ಬೋದು. ಹಾಗೆ ಹೊಸ ಆವಿಷ್ಕಾರಕ್ಕೆ ನೀವು ನಾಂದಿಯನ್ನ ಹಾಡ್ಲಿದ್ದೀರಿ. ನಿಮ್ಮ ಕಠಿಣ ಮಾತುಗಳು ಸಹೋದ್ಯೋಗಿಗಳ ಮನಸ್ಸಿಗೆ ನೋವುಂಟಾಗಬಹುದು. ಸ್ವಲ್ಪ ಮಾತಿನ ಮೇಲೆ ಗಮನ ಇಟ್ಟು ನಿಗಾ ಇಟ್ಟು ಮಾತಾಡಿ. ಇನ್ನು ವ್ಯಾಪಾರ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಳೆ ವಿಮೆ, ಪಿತ್ರಾರ್ಜಿತ ಆಸ್ತಿ, ಬರಬೇಕಿದ್ದ ಹಣ ಇವತ್ತು ನಿಮ್ ಕೈ ಬಂದು ಸೇರುತ್ತೆ. ಕಬ್ಬಿಣ, ಸ್ಟೀಲ್, ಗಣಿಗಾರಿಕೆ ಈ ವ್ಯವಹಾರ ಮಾಡೋರಿಗಂತೂ ಭರ್ಜರಿ ಧನ ಲಾಭ. ಹಾಗೆ ಸ್ವಲ್ಪ ಖರ್ಚು ಕೂಡ ಇದೆ. ಧಾರ್ಮಿಕ ಕಾರ್ಯಕ್ಕೆ, ಆರೋಗ್ಯಕ್ಕೆ ಸ್ವಲ್ಪ ಖರ್ಚು ಮಾಡೋ ಚಾನ್ಸಸ್ ಇದೆ. ಹಣವೇ ಯಾರನ್ನು ಕುರುಡಾಗಿ ನಂಬಕ್ ಹೋಗ್ಬೇಡಿ ಖರ್ಚು ಮಾಡೋದ್ರ ಇದರಲ್ಲಿ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ ಸಂಗಾತಿಯು ನಿಮ್ಮ ಬಗ್ಗೆ ಬಹಳ ಕಾಳಜಿ ತೋರ್ತಾರೆ. ಅವ್ರ ಪ್ರೀತಿನ ಅರ್ಥ ಮಾಡ್ಕೋಬೇಕು ನೀವು. ತಂದೆಯವರೊಂದಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ವಾದ ಮಾಡಕ್ ಹೋಗ್ಬೇಡಿ. ಹಿರಿಯರ ಮಾತಿಗೆ ಸ್ವಲ್ಪ ಬೆಲೆ ಕೊಡಿ. ಹಾಗೆ ಮಕ್ಕಳ ಹಠದಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ನಿಮಗೆ. ಪ್ರೀತಿಯಿಂದ ಅವ್ರನ್ನ ನಿಭಾಯಿಸಬೇಕು. ಹಾಗೆ ಪ್ರೇಮ ಜೀವನ ನೋಡೋದಾದ್ರೆ ತೀವ್ರತೆ ಇರುತ್ತೆ. ನಿಮ್ಮ ಪ್ರೀತಿ ವ್ಯಕ್ತಪಡಿಸಲು ನೀವೇ ಹೊಸ ದಾರಿನ ಹುಡ್ಕೋಬೇಕು. ಆದ್ರೆ ಸಂಗಾತಿ ಮೇಲೆ ಸ್ವಲ್ಪ ಸಂಶಯ ಪಡ್ತೀರಾ, ಅದನ್ನ ಬಿಟ್ಬಿಡಿ. ನಂಬಿಕೆಯಿಂದ ಪ್ರೇಮ ಜೀವನಕ್ಕೆ ಅಡಿಪಾಯ, ನಂಬಿಕೆನೇ ಅಡಿಪಾಯ, ಇದನ್ನ ಮರಿಬೇಡಿ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ BP ಇರೋರು ಸಮಯಕ್ಕೆ ಸರಿಯಾಗಿ ಔಷಧಿ ತಗೊಳ್ಳೋದು ಮರಿಬೇಡಿ. ಅತಿಯಾದ ಸಿಟ್ಟು, ಕೋಪದ ಮೇಲೆ ನಿಯಂತ್ರಣ ಇಡಬೇಕು. ವಾಹನ ಚಲನೆ ಮಾಡುವಾಗ ಅಥವಾ ಚೂಪದ ವಸ್ತು ಬಳಸುವಾಗ ಸಣ್ಣ ಪುಟ್ಟ ಗಾಯಗಳಾಗೋ ಚಾನ್ಸಸ್ ಇದೆ, ಎಚ್ಚರದಿಂದಿರಿ. ಹಾಗೆ ಎಣ್ಣೆಯುಕ್ತ, ಮಸಾಲೆಯುಕ್ತ ಪದಾರ್ಥದಿಂದ ದೂರ ಇರಿ. ಇನ್ನು ವಿದ್ಯಾರ್ಥಿಗಳಿಗೆ ಗೂಢ ವಿಷಯಗಳನ್ನು ತಿಳಿಯುವಲ್ಲಿ ಬಹಳ ಆಸಕ್ತಿ ಹೆಚ್ಚಾಗತ್ತೆ. ಯೋಗ, ಆಧ್ಯಾತ್ಮ ಇದ್ರ ಕಡೆ ಒಲವು ಹೆಚ್ಚಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋರಿಗೆ ಮೊಬೈಲು ಮತ್ತೆ ಸಾಮಾಜಿಕ ಜಾಲತಾಣ, ಫೇಸ್ಬುಕ್, ಟ್ವಿಟ್ಟರು, ಇನ್ಸ್ಟಾಗ್ರಾಮು ಇದರಿಂದ ದೂರ ಇದ್ರೆ ಗಮನ ಚೆನ್ನಾಗಿ ನಿಮಗೆ ಅದ್ರ ಮೇಲೆ ಇರುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 9, 1, 4. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಕೇಸರಿ. ಇನ್ನು ಅದೃಷ್ಟ ದಿಕ್ಕು ನೋಡೋದಾದ್ರೆ ದಕ್ಷಿಣ. ವಿಶೇಷ ಪರಿಹಾರ ಏನಾದ್ರು ಬೇಕಪ್ಪ ಅಂದ್ರೆ ಹನುಮಾನ್ ಚಾಲೀಸ ಪಠಿಸಬೇಕು. 3 ಸರಿ ಪಠಿಸಿ. ಇವತ್ತು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯ ತಂದುಕೊಡುತ್ತೆ. ಹಾಗೆ ಸಂಜೆ ಮನೆ ದೇವರ ಕೋಣೆಯಲ್ಲಿ ದೀಪ ಹಚ್ಚೋದು, ದೇವಸ್ಥಾನಕ್ಕೆ ಭೇಟಿ ನೀಡೋದು ಇದೆಲ್ಲ ನಿಮಗೆ ಶುಭ ತಂದುಕೊಡುತ್ತೆ. ಇನ್ನು ಬಡವರಿಗೆ ಕೆಂಪು ಬೇಳೆ ಅಥವಾ ಬೆಲ್ಲ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಸಂಕಲ್ಪದ ದಿನ ಅಂತ ಹೇಳ್ಬೋದು. ನೀವು ಮಾಡುವ ನಿರ್ಧಾರ ಭವಿಷ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ಸಿಟ್ಟು, ಅಸೂಹೆ ಇದನ್ನು ಬಿಟ್ಟು ತಾಳ್ಮೆಯಿಂದ ನೀವು ದಿನಾನ ಮುನ್ನಡೆಸಿದ್ರೆ ವಿಜಯ ಖಂಡಿತ ನಿಮ್ಮದಾಗತ್ತೆ. ಹಾಗೆ ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಗುರುವಿನ ಶುಭ ದೃಷ್ಟಿ ನಿಮ್ಮಲ್ಲಿ ಯಾವಾಗ್ಲೂ ಇರುತ್ತೆ. ಹಾಗೆ ನಿಮ್ಮ ಜ್ಞಾನನ ಉತ್ತಮ ಮಟ್ಟಕ್ಕೆ ಹೆಚ್ಚಿಸುತ್ತೆ. ಸೂರ್ಯನ ಪ್ರಾಮುಖ್ಯತೆ ಇರುವ ನೀವು 5ನೇ ಮನೆಯಲ್ಲಿ ಪ್ರಭಾವ ಬೀರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆ ಬಹಳ ಹೆಚ್ಚಾಗಿರುತ್ತೆ. ದೂರದೃಷ್ಟಿ ಯೋಜನೆ ರೂಪಿಸ್ತೀರಾ ಇವತ್ತು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ
ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಕೊಡೋ ಸಲಹೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಶಿಕ್ಷಕರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಸಲಹೆಗಾರರಾಗಿರ್ಬೋದು, ನಿಮ್ಮ ಗೌರವ ಬಹಳ ಹೆಚ್ಚಾಗತ್ತೆ. ಹೊಸ ವಿಷಯ ಕಲಿಯಲು ನಿಮಗೆ ಬಹಳ ಆಸಕ್ತಿ ಇರುತ್ತೆ. ಹಾಗೆ ಹೊಸ ಕೆಲಸಕ್ಕೆ ಅರ್ಜಿ ಹಾಕಲು ಇಂಟರ್ವ್ಯೂ ಸಿದ್ಧತೆ ನಡೆಸಿದ್ರೆ ಅದು ಬಹಳ ಉತ್ತಮವಾಗಿ ಸಾಗತ್ತೆ ಈ ದಿನ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಭೂಮಿ, ಶಿಕ್ಷಣ ಸಂಸ್ಥೆ, ಧಾರ್ಮಿಕ ವಸ್ತು ಇದ್ರ ಮೇಲೆ ವಿಶೇಷ ಲಾಭ ಸಿಗತ್ತೆ ಇವತ್ತು. ಪಿತ್ರಾರ್ಜಿತ ಆಸ್ತಿ, ಬರಬೇಕಿದ್ದ ಪಾಲುದಾರಿಕೆ ಹಣ ಏನಾದ್ರೂ ಇದ್ರೆ ಅದು ನಿಮ್ಗೆ ಬಂದು ಕೈ ಸೇರತ್ತೆ. ಹಾಗೆ ದೀರ್ಘಕಾಲದ ಹೂಡಿಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಹಳ ಲಾಭನ ತಂದ್ಕೊಡುತ್ತೆ. ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡಿರ್ಬೋದು, ಇದು ಭವಿಷ್ಯದಲ್ಲಿ ಬಹಳ ದೊಡ್ಡ ಲಾಭ ತಂದ್ಕೊಡತ್ತೆ ನಿಮಗೆ. ಸ್ವಲ್ಪ ದಾನ ಧರ್ಮ ಮಾಡೋಕ್ಕೆ ಹಣ ಖರ್ಚು ಮಾಡ್ತೀರಾ, ಇದು ಪುಣ್ಯದ ಕೆಲಸ ಹೌದು. ಹಾಗೆ ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಯಾವ್ದಾದ್ರು ಒಂದು ಧಾರ್ಮಿಕ ಕಾರ್ಯ ಇದು ಪ್ಲಾನ್ ಹಾಕೋತೀರಾ. ಇವತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ಆಮೇಲೆ ನಿಮ್ಮ ಮಕ್ಕಳ ನಡವಳಿಕೆ ನಿಮಗೆ ಸಾಧನೆ ಅಂತ ಅನ್ಸತ್ತೆ, ಬಹಳ ಹೆಮ್ಮೆ ಅನ್ಸತ್ತೆ. ಅವರ ಭವಿಷ್ಯದ ಬಗ್ಗೆ ನೀವು ಸ್ವಲ್ಪ ಮಹತ್ವದ ನಿರ್ಧಾರನೂ ತಗೋತೀರಾ. ಹಾಗೆ ಜೀವನ ಸಂಗಾತಿ, ತೀರ್ಥಯಾತ್ರೆ ಕರ್ಕೊಂಡು ಹೋಗೋದು, ಧಾರ್ಮಿಕ ಪ್ರವಾಸ ಕರ್ಕೊಂಡು ಹೋಗೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸ್ತೀರಾ ಅವ್ರ ಜೊತೆ ಕೂತ್ಕೊಂಡು. ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಬಹಳ ಪ್ರಾಮಾಣಿಕವಾಗಿರ್ತೀರಾ ಪ್ರೀತಿಯಲ್ಲಿ ನೀವು. ನಿಮ್ಮ ಸಂಗಾತಿ ನೀವು ನೀಡುವ ಗೌರವ, ಅವರ ಸಂಬಂಧ ಬಹಳ ಗಟ್ಟಿಯಾಗಿ ನಿಮ್ಮ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತೆ. ಹಾಗೆ ಅವಿವಾಹಿತರಿಗೆ ಹಿರಿಯರ ಮುಖಾಂತರ ಸೂಕ್ತ ಸಂಬಂಧ ಕೂಡಿ ಬರೋ ಚಾನ್ಸಸ್ ಇದೆ. ಮದುವೆ ಮಾತುಕತೆ ಯಾವಾಗಲೂ ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳುತ್ತೆ. ಇನ್ನು ಆರೋಗ್ಯ ಮತ್ತೆ ನಿಮ್ಮ ಕ್ಷೇಮ ನೋಡೋದಾದ್ರೆ ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಲಿವರ್ಗೆ ಸಂಬಂಧಿಸಿದ ಸಮಸ್ಯೆ ಇರೋರು ಬಹಳ ಜಾಗೃತೆಯಿಂದ ಇರಬೇಕು. ಸ್ವಲ್ಪ ಸಮಯ ವ್ಯಾಯಾಮ ಮಾಡೋದು, ಯೋಗ ಮಾಡೋದು ಇದೆಲ್ಲ ದೈಹಿಕ ಶಕ್ತಿನ ಹೆಚ್ಚಿಸತ್ತೆ. ಸ್ವಲ್ಪ ಸಂಸತ್ಗಳಲ್ಲಿ ಪಾಲ್ಗೊಳ್ಳೋದು ಅಥವಾ ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಓದೋದು ಮಾನಸಿಕ ಒತ್ತಡ ಸಂಪೂರ್ಣವಾಗಿ ನಿವಾರಿಸುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಸುವರ್ಣಾವಕಾಶದ ದಿನ ಅಂತ ಹೇಳ್ಬೋದು. ಉನ್ನತ ಶಿಕ್ಷಣ ಪಡೆಯೋರಿಗೆ ಶುಭ ಸುದ್ದಿ ಸಿಗತ್ತೆ. ಸಂಶೋಧನೆ ವಿದ್ಯಾರ್ಥಿಗಳು ಅಥವಾ ತಮ್ಮ ವಿಷಯದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸ್ತೀರಾ. ವೇದ, ಪುರಾಣ, ಪ್ರಾಚೀನ ವಿದ್ಯೆಗೆ ಆಸಕ್ತಿ ಇರೋರು ಹೊಸ ಪ್ರೇರಣೆ ಕೂಡ ಸಿಗತ್ತೆ ನಿಮಗೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 3, 1, 9, ಶುಭ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ, ಅದೃಷ್ಟ ದಿಕ್ಕು ಈಶಾನ್ಯ. ಇನ್ನು ಪರಿಹಾರ ಬೇಕಪ್ಪ ವಿಶೇಷದ್ದು ಅಂದ್ರೆ ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಬೇಕು. ಅವರ ಆಶೀರ್ವಾದ ಪಡೀರಿ, ಗುರು ಸ್ತೋತ್ರ ಪಠಿಸಿ, ಒಳ್ಳೇದಾಗತ್ತೆ. ಹಣೆಗೆ ಕೇಸರಿ ತಿಳಕ ಅಥವಾ ಶ್ರೀಗಂಧ ಇಟ್ಕೊಳ್ಳೋದ್ರಿಂದ ಬಹಳ ಒಳ್ಳೇದಾಗತ್ತೆ. ಇನ್ನು ಬಡವರಿಗೆ ದೇವಸ್ಥಾನದಲ್ಲಿ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ವಸ್ತ್ರದಾನ ಮಾಡೋದು ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇವತ್ತು ಜ್ಞಾನೋದಯ ಮತ್ತು ಭಾಗ್ಯದ ದಿನ ಅಂತ ಹೇಳ್ಬೋದು. ನಿಮ್ಮ ಆಶಾವಾದಿ ಸ್ವಭಾವ ನಿಮ್ಮನ್ನು ಅಸಾಧ್ಯವಾದದನ್ನ ಸಾಧನೆ ಮಾಡೋ ತರ ತೋರ್ಸುತ್ತೆ. ಹಿರಿಯರು, ಗುರುಗಳು ಇವ್ರ ಆಶೀರ್ವಾದವನ್ನು ಪಡೆದು ಮುನ್ನಡೆದ್ರೆ ಯಾವ ಕೆಲಸದಲ್ಲೂ ನೀವು ಯಶಸ್ವಿಯಾಗಿ ಭರ್ಜರಿಯಾಗಿ ತಿರುಗಡಿತೀರಿ. ಇನ್ನು ಮಕರ ರಾಶಿ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಶನಿ ತನ್ನದೇ ಆದ ಮಂದಗತಿಯಲ್ಲಿ ಸಂಚರಿಸ್ತಾ ಇರ್ತಾನೆ. ನಿಮ್ಮ ಕೆಲಸ ನಿಧಾನವಾಗಿ ಪೂರ್ಣಗೊಳ್ಳುತ್ತೆ. ಆದರೆ ಭಾನುವಾರ ಅಧಿಪತಿ ಸೂರ್ಯ ಪ್ರಭಾವದಿಂದ ಅಧಿಕಾರ, ಗೌರವ ಎಲ್ಲದಕ್ಕೂ ಕುಂದು ಬರೋಲ್ಲ. ನೀವು ಭಾವನಾತ್ಮಕವಾಗಿ ಹೆಚ್ಚಾಗಿ ವ್ಯವಹಾರಕ್ಕೆ ಯೋಚನೆ ಮಾಡ್ತೀರಾ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅನಿರೀಕ್ಷಿತ ಹೊಸ ಹೊಣೆಗಾರಿಕೆ ನಿಮ್ಮನೇ ಹೆಗಲಿರುತ್ತೆ. ಆದ್ರಿಂದ ರಜೆ ದಿನವಾದ್ರೂ ಸ್ವಲ್ಪ ಕೆಲಸದಲ್ಲೇ ನೀವು ಮಗ್ನರಾಗಿರ್ತೀರ. ನಿಮ್ಮ ತಲೆ ಅದ್ರ ಕಡೆನೇ ಓಡ್ತಾ ಇರುತ್ತೆ. ಇನ್ನು ತಾಂತ್ರಿಕ, ಕೃಷಿ ಕ್ಷೇತ್ರ, ಯಂತ್ರೋಪಕರಣ, ಕಬ್ಬಿಣ ಕಾರ್ಖಾನೆ ಇದರಲ್ಲೆಲ್ಲ ಕೆಲಸ ಮಾಡೋರಿಗೆ ಭರ್ಜರಿ ಧನ ಲಾಭ, ಆಮೇಲೆ ಒಳ್ಳೆ ಪ್ರಗತಿ ಕೂಡ ಸಿಗತ್ತೆ. ಒಂದು ವೇಳೆ ನೀವು ಟ್ರಾನ್ಸ್ಫರ್ಗೆ ಏನಾದರೂ ಕಾಯ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದ ಒಳ್ಳೆ ಸುದ್ದಿ ಕೇಳ್ತೀರಾ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಳೆಯ ಆಸ್ತಿ ಮಾರಾಟ ಅಥವಾ ಖರೀದಿ ಇದು ಬಹಳ ಚುರುಕು ಪಡೆಯುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರ ಅವರಿಗೆ ಭರ್ಜರಿ ಧನ ಲಾಭ. ಅನಗತ್ಯ ಖರ್ಚಿಗೆ ಕಡಿವಾಣ ಹಾಕಬೇಕು. ಆಮೇಲೆ ದೊಡ್ಡ ಮೊತ್ತದ ಹಣನ ಸಾಲವಾಗಿ ಯಾರಿಗೂ ನೀಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಕೊಟ್ಟ ಹಣ ವಾಪಸ್ ಬರಲ್ಲ ಇವತ್ತು. ದಯವಿಟ್ಟು ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ಮ್ಯೂಚುವಲ್ ಫಂಡು, ದೀರ್ಘಕಾಲದ ಷೇರು ಇದ್ರ ಬಗ್ಗೆ ಯೋಜನೆ ಮಾಡಲು ಬಹಳ ಒಳ್ಳೆ ದಿನ ಇವತ್ತು. ಆಮೇಲೆ ಮನೆ ಹಿರಿಯರು, ಅದರಲ್ಲೂ ತಂದೆ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅವರೊಂದಿಗೆ ವೈಮನಸ್ಸನ್ನ ಬರದಂತೆ ನೋಡ್ಕೊಳ್ರಿ. ಮನೆಯಲ್ಲಿ ಶಿಸ್ತು ಕಾಪಾಡೋದು ನಿಮ್ಮ ಪ್ರಯತ್ನದಲ್ಲಿದೆ. ನೀವು ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಮೂಡಿಸ್ತೀರಾ. ಪ್ರೀತಿಯಿಂದ ಅವ್ರ ಜೊತೆಗೆ ಮಾತಾಡಿ, ಜೋರ್ ಮಾಡಕ್ ಹೋಗ್ಬೇಡ್ರಿ. ಇವತ್ತು ಸಾಮಾಜಿಕ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತೀರಾ. ಸಮಾಜದಲ್ಲಿ ನಿಮ್ ಗೌರವ ಕೂಡ ಹೆಚ್ಚಾಗತ್ತೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಇವತ್ತು ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ಸಂಗಾತಿ ನಿಮ್ಮಿನ ಹೆಚ್ಚಿನ ಸಮಯ ಬಯಸ್ತಾರೆ. ಅವ್ರ ಹತ್ರ ಕೂತು ಮಾತಾಡೋದು ಮಾಡಿ. ಆದ್ರೆ ಕೆಲಸದ ಒತ್ತಡದಿಂದಾಗಿ ನೀವು ಅವರಿಗೆ ಸಮಯನೇ ಕೊಡಲ್ಲ. ಹಾಗಾಗಿ ಸಣ್ಣ ಪುಟ್ಟ ಮನಸ್ತಾಪ ಬರುತ್ತೆ. ಮೌನವಾಗಿರೋದು ಒಳ್ಳೇದು.
ಆಮೇಲೆ ವಿವಾಹಿತರಿಗೆ ಸಂಗಾತಿ ಕಡೆಯಿಂದ ಆರ್ಥಿಕ ಸಹಾಯ ಸಿಗತ್ತೆ. ನಿಮ್ಮ ಆರೋಗ್ಯ ಮತ್ತೆ ಕ್ಷೇಮ ವಿಚಾರ ನೋಡೋದಾದ್ರೆ ಮಕರ ರಾಶಿಯವರು ಸ್ವಲ್ಪ ಮಂಡಿ ನೋವು, ಕೀಲು ನೋವು ಈ ಸಮಸ್ಯೆ ಬಹಳ ಕಾಡತ್ ನಿಮಗೆ. ಅತಿಯಾದ ನಡಿಗೆ ಅಥವಾ ಭಾರ ಎತ್ತೋದು ಈ ಕೆಲಸನ ಮಾಡಕ್ ಹೋಗ್ಬೇಡಿ. ಇನ್ನ ಗ್ಯಾಸ್ಟ್ರಿಕ್, ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋದು, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಬಹಳ ಮುಖ್ಯ. ಮಾನಸಿಕವಾಗಿ ಸ್ವಲ್ಪ ಜಡತ್ವ ಅನಿಸುತ್ತೆ. ಇವತ್ತು ಅದನ್ನು ಹೋಗಲಾಡಿಸಿ ಧ್ಯಾನ, ದೈಹಿಕ ವ್ಯಾಯಾಮ ಮಾಡೋದ್ರಿಂದ ಸ್ವಲ್ಪ ನೀವು ಸ್ಟಡಿ ಆಗಿರ್ತೀರ. ಇನ್ನು ವಿದ್ಯಾರ್ಥಿಗಳಿಗೆ ಸವಾಲಿನ ದಿನ ಅಂತ ಹೇಳ್ಬೋದು. ನಿಮ್ಮ ಏಕಾಗ್ರತೆ ಬಹಳ ಕಡಿಮೆ ಇರುತ್ತೆ ಓದಿನಲ್ಲಿ. ಕಠಿಣ ವಿಷಯನ ಅರ್ಥ ಮಾಡ್ಕೊಳ್ಳೋ ಶಿಕ್ಷಕರು ಅಥವಾ ಹಿರಿಯರ ಸಲಹೆನೇ ಪಡಿಬೇಕು. ನೀವಾಗ ನೀವು ಓದಿದ್ರೆ ನಿಮಗೆ ಅರ್ಥ ಆಗಲ್ಲ. ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ವರ್ಕಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 8 ಮತ್ತು 4. ಅದೃಷ್ಟ ಬಣ್ಣ ಕಪ್ಪು ಮತ್ತು ನೀಲಿ, ಗಾಢ ಬೂದು. ಅದೃಷ್ಟ ದಿಕ್ಕು ಪಶ್ಚಿಮ. ನಾವು ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಶನಿ ಸ್ತೋತ್ರನ ಪಠಿಸ್ಬೇಕು. ಸಂಜೆ ಸೂರ್ಯಾಸ್ತಯ ಸಮಯದಲ್ಲಿ ಶನಿ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ ಪಠಿಸಿದ್ರೆ ಬಹಳ ಒಳ್ಳೇದಾಗುತ್ತೆ. ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚೋದು ನಿಮ್ಮ ಕೆಲಸದ ಅಡೆತಡೆ ಏನತ್ತಲ್ಲ ಅವೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಬಡವರಿಗೆ, ಅಗತ್ಯವರಿಗೆ ಕಪ್ಪು ಎಳ್ಳನ್ನ ದಾನ ಮಾಡಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಸಂಯಮ ಮತ್ತು ಶ್ರಮದ ದಿನ ಅಂತ ಹೇಳ್ಬೋದು. ನೀವು ಮಾಡೋ ಪ್ರತಿಯೊಂದು ಕೆಲಸ ನಿಮ್ಮ ಭವಿಷ್ಯನ ಬುನಾದಿ ಆಗತ್ತೆ. ಆತುರ ಮಾಡಕ್ ಹೋಗ್ಬೇಡ್ರಿ. ತಾಳ್ಮೆಯಿಂದ ಹೆಜ್ಜೆ ಇಟ್ರೆ ಜಯ ಖಚಿತ ನಿಮ್ದಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಪ್ರಸ್ತುತ ನಿಮ್ಮ ರಾಶಿ ಮೇಲೆ ಶನಿ ಪ್ರಭಾವ ನಿಮ್ಮಲ್ಲಿ ಗಂಭೀರತೆನ ಹೆಚ್ಚಿಸುತ್ತೆ. ಆದರೆ ಸೂರ್ಯ ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಸಂಚರಿಸುತ್ತಿರೋದ್ರಿಂದ ಧೈರ್ಯ ಮತ್ತೆ ಪರಾಕ್ರಮ ಬಹಳ ಹೆಚ್ಚಾಗಿರುತ್ತೆ. ನೀವು ಇವತ್ತು ತೆಗೆದುಕೊಳ್ಳುವ ಕ್ರಾಂತಿಕಾರಿ ನಿರ್ಧಾರ ಭವಿಷ್ಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಅಂತ ಅಂದ್ಕೊಡುತ್ತೆ ನಿಮಗೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ತಂತ್ರಜ್ಞಾನ, ಸಂಶೋಧನೆ, IT ಕ್ಷೇತ್ರ, ವಿಜ್ಞಾನ ಅಥವಾ ಸಂಶೋಧನಾ ವಿಭಾಗದಲ್ಲಿ ಬಹಳ ಹೆಚ್ಚು ಯಶಸ್ಸನ್ನ ಮಾಡ್ತೀರಾ. ಹೊಸ ಆವಿಷ್ಕಾರ ಬಗ್ಗೆ ಚರ್ಚೆ ನಡೆಸ್ತೀರಾ. ಹಾಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಬಂಧ ಸೌಮ್ಯವಾಗಿ ವರ್ತಿಸಬೇಕು. ಅವರೊಂದಿಗೆ ನೀವು ದೊಡ್ಡ ಪ್ರಾಜೆಕ್ಟ್ ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕಾದ್ರೆ ತಾಳ್ಮೆಯಿಂದ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು. ಇನ್ನು ಸಮಾಜ ಸೇವೆ, ಸ್ವಯಂ ಸೇವಾ ಸಂಸ್ಥೆ, NGO ಇದರಲ್ಲೆಲ್ಲ ಕೆಲಸ ಮಾಡೋರು ಅತ್ಯಂತ ತೃಪ್ತಿದಾಯಕ, ಖುಷಿ ಆಗುತ್ತೆ ನಿಮಗೆ ಮನಸ್ಸಿಗೆ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ವಿದ್ಯುತ್ ಉಪಕರಣ, ಇಂಟರ್ನೆಟ್ ಸಂಬಂಧಿಸಿದ ಸೇವೆ, ಆಧುನಿಕ ಯಂತ್ರೋಪಕರಣ ಈ ಕೆಲಸ ಮಾಡೋರಿಗಂತೂ ಭರ್ಜರಿ ವಹಿವಾಟು ಹೆಚ್ಚಾಗತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋದು, ತಜ್ಞರ ಸಲಹೆ ಪಡಿಬೇಕು. ಆನ್ಲೈನ್ ಗೇಮ್ ಅಥವಾ ಬೆಟ್ಟಿಂಗ್ ಈ ವಿಷಯದಿಂದ ಬಹಳ ದೂರ ಇರಿ, ಯಾಕಂದ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಳೆ ಬಾಕಿ ವಸೂಲಾತಿ ಸಾಧ್ಯತೆ ಇದೆ ಇವತ್ತು. ನಿಮ್ಮ ಆರ್ಥಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ ಆ ದುಡ್ಡು ಬರೋದ್ರಿಂದ. ಇನ್ನು ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಹಳೆ ಸ್ನೇಹಿತರ ಭೇಟಿಯಾಗೋ ಚಾನ್ಸಸ್ ಐತೆ. ಅವರ ಸಹಾಯ ನಿಮ್ಮ ವೈಯಕ್ತಿಕ ಸಮಸ್ಯೆನ ಬಗೆಹರಿಸುತ್ತೆ. ಆಮೇಲೆ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆನ ನಡೆಸ್ತೀರಾ. ಅವರ ಭಾವನೆಗಳಿಗೆ ಬೆಲೆ ಕೊಡ್ತೀರಾ. ಸಂಜೆ ವೇಳೆ ದಂಪತಿಗಳು ಹೊರಗೆ ಹೋಗೋದು ಅಥವಾ ಸಿನಿಮಾ ನೋಡೋಕೆ ಹೋಗೋದು ಇದೆಲ್ಲ ಪ್ಲಾನ್ ಮಾಡ್ಕೋತೀರಾ. ಹಾಗೆ ಸಹೋದರ ಸಹೋದರಿಯರ ಕಡೆಯಿಂದ ಆರ್ಥಿಕ ಸ್ವಲ್ಪ ಸಹಾಯ ಕೂಡ ಆಗತ್ತೆ ನಿಮಗೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಬೌದ್ಧಿಕ ಸಂವಾದಗಳ ದಿನ ಅಂತ ಹೇಳ್ಬೋದು. ನೀವು ಕೆಲಸ ಪ್ರೇಮ ಪಾಶಕ್ಕೆ ಸಿಲುಕ್ತೀರಾ. ಪರಸ್ಪರ ವೃತ್ತಿ ಮತ್ತು ಬದುಕಿನಲ್ಲಿ ಗುರಿ ಗಂಭೀರವಾಗಿ ಇಟ್ಕೊಳ್ತೀರಾ. ಹಾಗೆ ಸಿಂಗಲ್ ಆಗಿರೋ ಕುಂಭರಾಶಿಯವರಿಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗತ್ತೆ ಇವತ್ತು. ಅದು ಸ್ನೇಹದಿಂದ ಪ್ರೇಮಕ್ಕೆ ಕೂಡ ತಿರುಗತ್ತೆ. ಇನ್ನು ಆರೋಗ್ಯ ಮತ್ತೆ ಕ್ಷೇಮ ನೋಡೋದಾದ್ರೆ ಅತಿಯಾದ ನಡಿಗೆ, ನಿಂತು ಕೆಲಸ ಮಾಡೋದ್ರಿಂದ ಸ್ವಲ್ಪ ಪಾದ ನೋವು ಕಾಣಿಸ್ಕೊಳ್ಬರುತ್ತೆ, ಹಿಮ್ಮಡಿ ನೋವು ಕಾಣಿಸುತ್ತೆ. ಹುಷಾರಾಗಿರಿ, ಆಗಾಗ ವಿಶ್ರಾಂತಿ ಪಡೆಯಿರಿ. BP ಸಮಸ್ಯೆ ಇರೋರು ನಿಯಮಿತ ತಪಾಸಣೆ ಮಾಡಿಸ್ಕೊಳ್ಳೋದನ್ನ ಮರಿಬಾರದು. ಟ್ಯಾಬ್ಲೆಟ್ ಆದ ತಕ್ಷಣ ಮತ್ತೆ ವೈದ್ಯರನ್ನ ಭೇಟಿ ನೀಡಬೇಕು. ಬಿಡು ಆರಾಮಿದ್ದೀನಿ ಅಂತೇಳಿ ಬಿಟ್ಕೊಳಕ್ ಹೋಗ್ಬಾರ್ದು. ನಾಳೆ ಹೊತ್ತರ ಅದು ದೊಡ್ಡ ಪರಿಣಾಮ ಬೀಳುತ್ತೆ. ಆಮೇಲೆ ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡೋದು ಶ್ವಾಸಕೋಶ ಆರೋಗ್ಯಕ್ಕೆ ಮಾನಸಿಕ ನೆಮ್ಮದಿ ಕೂಡ ಸಿಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ಆವಿಷ್ಕಾರ ಕಲಿಯೋರಿಗೆ ಹಸಿವು ಇರುತ್ತೆ. ಇಂಟರ್ನೆಟ್, ಲೈಬ್ರರಿ ಇವೆಲ್ಲ ಬಳಸ್ಕೊಂಡು ನೀವು ಜ್ಞಾನನ ಹೆಚ್ಚು ಮಾಡ್ಕೋತೀರಾ. ಸೃಜನಶೀಲ ಬರವಣಿಗೆ ಅಥವಾ ತಾಂತ್ರಿಕ ಕೌಶಲ್ಯ ಇರೋರಿಗೆ ಅತ್ಯಂತ ಲಾಭದ ದಿನ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಸಂಖ್ಯೆ 11, 4, 8. ಅದೃಷ್ಟ ಬಣ್ಣ ಆಕಾಶ ನೀಲಿ ಮತ್ತೆ ಬೂದು. ಅದೃಷ್ಟ ದಿಕ್ಕು ಪಶ್ಚಿಮ ಮತ್ತೆ ವಾಯುವ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ಕುಂಭರಾಶಿಯಲ್ಲಿರೋರು ಕೆಲಸ ಮಾಡೋದ್ರಿಂದ ಸಕಾರಾತ್ಮಕ ಆಗತ್ತೆ. ಹೆಂಗೆ ಹನುಮಾನ್ ಚಾಲೀಸ ಪಠಿಸೋದು, ಶನಿ ಆರಾಧನೆ ಮಾಡೋದು, ಭಕ್ತ ಕನಕದಾಸರ ಭಕ್ತಿಗೀತೆ ಕೇಳೋದು, ಶನಿ ಚಾಲೀಸ ಪಠಿಸೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನೌಕರರಿಗೆ ಕಿರು ಉಡುಗೊರೆ, ಧನ ಸಹಾಯ ಮಾಡೋದ್ರಿಂದ ಶನಿ ದೇವನ ಕೃಪೆ ಬಹಳ ಹೆಚ್ಚಾಗಿರುತ್ತೆ. ಇನ್ನು ವೃದ್ಧಾಶ್ರಮಕ್ಕೆ ಹಣ್ಣು ನೀಡೋದು, ಔಷಧಿ ನೀಡೋದು ಇವೆಲ್ಲ ಒಳ್ಳೆ ತಂದ್ಕೊಡು.
ಒಟ್ಟಾರೆಯಾಗಿ ನೋಡೋದಾದ್ರೆ ಕುಂಭರಾಶಿಯವರಿಗೆ ಇವತ್ತು ಸಂವಹನ, ಬೌದ್ಧಿಕ ಪ್ರಗತಿ ದಿನ ಅಂತ ಹೇಳ್ಬೋದು. ನಿಮ್ಮ ಹಠಮಾರಿ ಸ್ವಭಾವ ಸ್ವಲ್ಪ ಬದಿಗಿಟ್ರೆ, ಇತರರ ಸಲಹೆ ಕಿವಿಗೊಟ್ರೆ ನೀವು ಅಸಾಧ್ಯವಾದದನ್ನ ಸಾಧನೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಸಮಯ ವ್ಯರ್ಥ ಮಾಡಕ್ ಹೋಗ್ಬೇಡ್ರಿ. ಕುಟುಂಬದೊಂದಿಗೆ ಕಳೀರಿ ಸ್ವಲ್ಪ ಟೈಮ್. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು. ಇಂದು ಚಂದ್ರನು ನಿಮ್ಮ ರಾಶಿಯ ಶುಭ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ನಿಮ್ಮ ಮನಸ್ಸು ಅಧ್ಯಾತ್ಮದ ಕಲೆ ವಾಲತ್ತೆ. ನೀವು ಹೆಚ್ಚು ಅಂತರ್ಮುಖಿ ಆಗಿರುತ್ತೀರಿ ಮತ್ತೆ ಜೀವನದ ಆಳವಾಗಿ ಅರ್ಥ ಹುಡುಕಲು ಪ್ರಯತ್ನಿಸ್ತೀರಿ. ದೈವಿಕ ಶಕ್ತಿ ನಿಮ್ಮನ್ನು ಸರಿಯಾದ ಹಾದಿಗೆ ತಗೊಂಡೋಗತ್ತೆ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ, ನೀವು ಸಾಹಿತ್ಯ, ಕಲೆ, ಸಿನಿಮಾ ಅಥವಾ ಬರವಣಿಗೆ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಹೊಸ ಆಲೋಚನೆ ನಿಮ್ಮಲ್ಲಿ ಮೂಡುತ್ತೆ. ಇನ್ನು ಉದ್ಯೋಗ ಸಂಬಂಧಿಸಿದ ವಿದೇಶಿ ವ್ಯವಹಾರ ಮಾಡೋದಾಗಿರ್ಬೋದು, ದೂರದ ಊರಿಗೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು, ಇದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ಕಚೇರಿಯಲ್ಲಿ ಇತರರ ಕೆಲಸಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಪಾಲಿಗೆ ಏನ್ ಜವಾಬ್ದಾರಿ ಇತ್ತಲ್ಲ ಅದನ್ನ ಅಚ್ಚುಕಟ್ಟಾಗಿ ನೀವು ನಿಭಾಯಿಸ್ರಿ. ಮತ್ತೆ ಅನಿರೀಕ್ಷಿತ ಧನಾಗಮನ ಆಗತ್ತೆ. ಹಳೆ ಹೂಡಿಕೆಯಿಂದ ಅಥವಾ ಕಳೆದು ಹೋಗಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರತ್ತೆ. ಹಾಗೆ ನೀವು ಧಾರ್ಮಿಕ ಕಾರ್ಯಕ್ಕಾಗಿ ಅಥವಾ ಬಡವರ ಸಹಾಯಕ್ಕಾಗಿ ಹಣ ಖರ್ಚು ಮಾಡ್ತೀರಾ, ಮಾಡೋ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಮಾನಸಿಕ ತೃಪ್ತಿ ಕೂಡ ನೀಡುತ್ತೆ. ಇನ್ನು ಔಷಧಿ ಪದಾರ್ಥಗಳು, ಸಮುದ್ರ ಉತ್ಪನ್ನ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮ ಲಾಭ ದಿನ ಅಂತ ಹೇಳ್ಬಹುದು. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ, ಹಳೆ ಸ್ನೇಹಿತರು ಅಥವಾ ಸಂಬಂಧಿಕರು ಇಂದು ನಿಮ್ಮ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಇತರರ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲ ನೀಡ್ತಾರೆ. ಅವರೊಂದಿಗೆ ಕುಳಿತು ಮಾತನಾಡುವುದರಿಂದ ಒಳ್ಳೆ ನೆನಪು ಹಂಚ್ಕೊಳ್ತೀರಾ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಅವರ ವಿದ್ಯಾಭ್ಯಾಸಕ್ಕಾಗಿ ಸಂಬಂಧಿಸಿದಂತೆ ನೀವು ಶುಭ ಸುದ್ದಿ ಕೇಳ್ತೀರಾ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ, ನೀವು ಸ್ವಲ್ಪ ಭಾವನಾತ್ಮಕವಾಗಿ ಇರ್ತೀರಾ ಇವತ್ತು. ನಿಮ್ಮ ಸಂಗಾತಿಯು ನೀವು ನೀಡುವ ಸಣ್ಣ ಉಡುಗೊರೆಯು ಅವರಿಗೆ ಅತಿ ದೊಡ್ಡ ಸಂತೋಷ ತಂದುಕೊಡುತ್ತೆ. ಪರಸ್ಪರ ಮೇಲೆ ನಂಬಿಕೆ ಹೆಚ್ಚಾಗತ್ತೆ ಅಂತ ಘಟನೆಗಳು ಸಂಭವಿಸತ್ತೆ. ಒಂಟಿಯಾಗಿರೋರಿಗೆ ಅವರಿನ ಕನಸಿನ ಸಂಗಾತಿ ಸಿಗುವ ಸಾಧ್ಯತೆ ಇರುತ್ತೆ. ಆರೋಗ್ಯ ಮತ್ತೆ ಕ್ಷೇಮ ನೋಡೋದಾದ್ರೆ, ಅತಿಯಾಗಿ ಆಲೋಚಿಸೋದ್ರಿಂದ ಸ್ವಲ್ಪ ನಿದ್ರಾಹೀನತೆ ಉಂಟಾಗತ್ತೆ. ಸರಿಯಾಗಿ ನಿದ್ದೆ ಮಾಡೋದು ಪ್ರಯತ್ನಿಸಿ. ಪಾದ ನೋವು, ಪಾದ ಊತ ಈ ಥರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಸಮಯ ಉಗುರು ಬೆಚ್ಚಗೆ ನೀರಲ್ಲಿ ನೀವು ಕಾಲಿಟ್ಟು ವಿಶ್ರಾಂತಿ ತಗೋಬೇಕು. ಹಾಗೆ ಸ್ವಲ್ಪ ಸಮಯ ನೀರಿನ ತಟದಲ್ಲಿ ಅಥವಾ ದೇವಸ್ಥಾನದಲ್ಲಿ ಪ್ರಶಾಂತವಾಗಿರೋ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾನಸಿಕ ಆರೋಗ್ಯ ಹೆಚ್ಚಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಕಾಡತ್ತೆ. ಮನಸ್ಸು ಓದಿನಿಂದ ವಿಚಲಿತರಾಗತ್ತೆ. ಹಗಲುಗನಸು ಕಾಣೋಕ್ಕೆ ಪ್ರೇರೇಪಿಸುತ್ತೆ. ಆಮೇಲೆ ಯೋಗ, ಧ್ಯಾನ ಇದ್ರ ಸಹಾಯತೆಯಿಂದ ನೀವು ಕಾನ್ಸಂಟ್ರೇಷನ್ನ ಹೆಚ್ಚಿಸಬೇಕು. ಉನ್ನತ ಶಿಕ್ಷಣಕ್ಕೆ ಸಿದ್ಧತೆ ನಡೆಸೋರಿಗೆ ಹಿರಿಯರ ಮಾರ್ಗದರ್ಶನ ಲಭಿಸುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 3, 7, 12. ಅದೃಷ್ಟ ಬಣ್ಣ ಹಳದಿ, ಸುವರ್ಣ ಬಣ್ಣ ಮತ್ತು ಬಿಳಿ. ಅದೃಷ್ಟ ದಿಕ್ಕು ಈಶಾನ್ಯ. ಹಾಗೆ ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ, ಗುರು ಚರಿತ್ರೆ ಪಠಿಸೋದು ಅಥವಾ ಓಂ ಬೃಹಸ್ಪತಿ ನಮಃ ಮಂತ್ರನ 108 ಬಾರಿ ಜಪಿಸೋದು. ಆಮೇಲೆ ಹಸುವಿಗೆ ಹಳದಿ ಬಣ್ಣದ ಹಣ್ಣು ಅಂದ್ರೆ ಬಾಳೆಹಣ್ಣು ಅಥವಾ ನೆನೆಸಿದ ಕಡಲೆಕಾಳು ತಿನ್ನಿಸೋದು. ಬಡವರಿಗೆ ಹಳದಿ ಬಣ್ಣದ ವಸ್ತ್ರ ದಾನ ಮಾಡೋದು, ಅನ್ನದಾನ ಮಾಡೋದು ಅತ್ಯಂತ ಶುಭ ತಂದು ಕೊಡುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಉನ್ನತಿ ಮತ್ತು ಮಾನಸಿಕ ಶಾಂತಿ ನೀಡೋ ದಿನ ಇವತ್ತು. ಪ್ರಪಂಚದ ಜಂಜಾಟ ಸ್ವಲ್ಪ ದೂರ ಸರಿದು ನಿಮ್ಮ ಆಧ್ಯಾತ್ಮಿಕ ಧ್ವನಿ ಕೇಳಿಸ್ಕೊಳ್ಳಲು ಇವತ್ತು ಒಳ್ಳೆ ದಿನ. ನಿಮ್ಮ ದಯಾಳು ಗುಣವೇ ನಿಮಗೆ ಶ್ರೀರಕ್ಷೆಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 26 ಏಪ್ರಿಲ್ 2026 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿ ಆಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.